ಸೊ ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡೋಣ. ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂದರೆ ಅದರ ಸ್ಥಾನ, ವಿಸ್ತಾರ, ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ. ಸೊ ಭಾರತ ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಮುಂದುವರೆದು ನೆರೆಯ ರಾಷ್ಟ್ರಗಳು ಮತ್ತು ಜಲಗಡಿ ಅಥವಾ ಭೂಗಡಿ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಅಂತಿಮವಾಗಿ NCR ಬಗ್ಗೆ ಅಧ್ಯಯನ ಮಾಡಿ ಇವತ್ತಿನ ತರಗತಿಯನ್ನು ಮುಗಿಸೋಣ. ಸೊ ಹಾಗಿದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಪ್ರಾಕೃತಿಕ ಭೂಗೋಳ ಅಂತ ನಾವು ಕರಿತೀವಿ ಇದನ್ನು. ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರ ಏನಿದೆ ಭಾರತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಧ್ಯಯನ ಮಾಡಬೇಕಾಗುತ್ತೆ ಈ ಭಾರತದ ಬಂದಾಗಂದರೆ, ಸೊ ಒಂದು ಭಾರತವನ್ನು ಪ್ರಾಚೀನ ಕಾಲದಲ್ಲಿ ಏನಂತ ಕರೀತಾರೆ ಅಂದರೆ ಪುರಾಣಗಳಲ್ಲಿ ಇದನ್ನು ಭರತಖಂಡ, ಭರತ ವರ್ಷ, ಜಂಬೂ ದ್ವೀಪ ಅಂತ ಕರೆದಿದ್ದಾರೆ. ಸೊ ಉಲ್ಲೇಖ ಇದ್ದಾವೆ ಪುರಾಣಗಳಲ್ಲಿ. ಸೊ ಅನೇಕ ಕೃತಿಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕಂದ್ರೆ, ಈ ಮನೆಯಲ್ಲಿ ಏನಾದರೂ ಸತ್ಯನಾರಾಯಣ ಪೂಜೆಯನ್ನು ಹಾಕ್ಸಿದ್ರೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ಕತೆ ಪುರಾಣಗಳನ್ನ ಹೇಳಿಸಿದ್ರೆ, ಸೊ ಕೆಲವೊಬ್ಬರು ಇವರೇ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳಿದ್ರೆ, ಕೆಲವೊಬ್ಬರು ಆ ಪೂಜೆಯನ್ನು ನಡೆಸಿಕೊಡುವವರು ಸ್ಟಾರ್ಟ್ ಮಾಡುವಾಗ ಏನು ಹೇಳ್ತಾರೆ ಅಂದರೆ, ಇವತ್ತಿಂದ ಪಂಚಾಂಗ ಅದು ಇದು ಹೇಳಿ ಭರತಖಂಡ, ಭರತ ವರ್ಷ, ಜಂಬೂ ದ್ವೀಪ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಭರತ ವರ್ಷ ಈ ರೀತಿ ಏನು ಸ್ಟಾರ್ಟ್ ಮಾಡ್ತಾರೆ, ಹಿಂದೂಸ್ತಾನ ಅದ್ರ ಬಗ್ಗೆ ಏನು ಹೇಳ್ತಾರಲ್ಲ ಅದನ್ನು ನಾವು ಉಲ್ಲೇಖ ಮಾಡಬೇಕಾಗತ್ತೆ. ಸೊ ಏನು ಹೇಳುತ್ತೆ ಅಂತಾರೆ, ಭಾರತವನ್ನು ಹಿಂದೂಸ್ತಾನ ಅಂತ ಕೂಡ ಕರೀತಾರೆ, ಭರತಖಂಡ ಅಂತ ಕರೀತಾರೆ, ಭರತ ವರ್ಷ ಅಂತ ಕರೀತಾರೆ, ಜಂಬೂ ದ್ವೀಪ ಅಂತ ಕೂಡ ಕರೀತಾರೆ. ಸೊ ಅದಾಗೆ ಏನಾಗುತ್ತೆ ಅಂತಾರೆ, ಭರತ ವರ್ಷ ಅಂದರೆ ಯಾಕೆ ಕರೀತಾರೆ, ಭರತ ವರ್ಷ. ಸೊ ಭರತ ವರ್ಷ ಅಂತ ಯಾಕೆ ಕರೀತಾರೆ ಅಂದರೆ, ದುಷ್ಯಂತ ಮತ್ತು ಶಕುಂತಲೆಯರ ಮಗ ಈ ಪ್ರದೇಶವನ್ನು ಆಳಿದ್ದಕ್ಕಾಗಿ ಇದನ್ನು ಭರತ ವರ್ಷ, ಭರತಖಂಡ ಅಂತ ಕರಿಬಹುದು. ಸೊ ದುಷ್ಯಂತ ಮತ್ತು ಶಕುಂತಲೆಯರ ವೀರಪುತ್ರನಾಗಿರ್ತಕ್ಕಂಥ ಈತ ಯಾರು, ಭರತ ವರ್ಷ ಆಳಿದ್ದಕ್ಕಾಗಿ ಇದನ್ನು ಭಾರತ ಅಂತ ಕರೀತಾರೆ. ಸೊ ಇನ್ನೊಂದು ಇದನ್ನು ಯಾಕೆ ಇಂಡಿಯಾ ಅಂತ ಕರೀತಾರೆ ಅಂದರೆ, ಸಿಂಧೂ ನದಿಯ ಕಾರಣಕ್ಕಾಗಿ. ಸೊ ಸಿಂಧೂ ನದಿಯ ಕಾರಣಕ್ಕಾಗಿ ಇದನ್ನು ಏನಂತ ಕರೀತಾರೆ, ಸೊ ಅವರಿಗೆ ಏನಾಯಿತು, ಸಿಂಧೂ ನದಿಯ ಉಚ್ಚಾರ ಬರಲಿಲ್ಲ. ಸೊ ಇಂಡಸ್ ಆಯಿತು, ಇಂಡಸ್ ಹೋಗಿ ಇಂಡಿಯಾ ಆಯಿತು, ಇಂಡಸ್ ಮುಂದೆ ಏನಾಗುತ್ತೆ, ಇದೆ ಇಂಡಿಯಾ ಅಂತೇಳಿ ಕನ್ಸಿಡರ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇನ್ನೂ ಒಂದು ಉಲ್ಲೇಖ ಹೇಳ್ಬೇಕಂದ್ರೆ, ನಾನು ಭಾರತ ಸಂವಿಧಾನದ ಉಲ್ಲೇಖವನ್ನು ಹೇಳ್ತೀನಿ. ಸೊ ಪಾರ್ಟ್ ಒನ್ ಆರ್ಟಿಕಲ್ ಏನು ಒಂದು, ಆರ್ಟಿಕಲ್ ಒಂದು, ಪಾರ್ಟ್ ಒಂದು. ಭಾರತ ಸಂವಿಧಾನದ 1ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಇಂಡಿಯಾ, ನೋಡಿ ಇದೇ ವರ್ಡನ್ನು ಮೆನ್ಷನ್ ಮಾಡಿದೆ, ಇಂಡಿಯಾ ದಟ್ ಈಸ್ ಭಾರತ. ಸೊ ಇಂಡಿಯಾ ಅದುವೇ ಭಾರತ ಅಂತೇಳಿ ಸಂವಿಧಾನದ 1ನೇ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲ, ಭಾರತ ಅಂದರೆ ಬೆಳಕು ಅಂತ ಅರ್ಥ. ಭಾರತ ಅಂದರೆ ಬೆಳಕು ಅಂತ ಅರ್ಥ ಕೊಡುತ್ತೆ. ಅದಾದಮೇಲೆ ಇದು ಭಾರತ ಎಂಬುದು ಒಂದು ಪರ್ಯಾಯ ರಾಷ್ಟ್ರವಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಏನಾಗಿದೆ, ತ್ರಿಕೋನಾಕೃತಿಯಲ್ಲಿ ಚಾಚಿಕೊಂಡಿದೆ. ಏನಾಗಿದೆ, ತ್ರಿಕೋನಾಕೃತಿಯಲ್ಲಿ ಚಾಚಿಕೊಂಡಿದೆ. ಸೊ ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಇನ್ನೂ ಅನೇಕ ಹೆಸರುಗಳಿದ್ದಾವೆ, ಅದೇನು ಡಿಸ್ಕಷನ್ ಮಾಡೋ ಅಗತ್ಯ ಇಲ್ಲ. ಸೊ ನಾನು ನೇರವಾಗಿ ಎಲ್ಲಿಗೆ ಬರ್ತೀನಿ ಅಂದರೆ, ಇದರ ಸ್ಥಾನದ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಒಂದು ಲೊಕೇಶನ್ ಅಂತೀವಲ್ಲ, ಸ್ಥಾನ ಅಥವಾ ಲೊಕೇಶನ್. ಹೌದಾ, ಇದು ಎಲ್ಲಿ ಕಂಡು ಬರ್ತದೆ, ಇದರ ಸ್ಥಾನದ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೆ ಅಥವಾ ಲೊಕೇಶನ್ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ, ಸೊ ನಾವು ಭಾರತ ನಕ್ಷೆಯನ್ನು ತೆಗಿಬೇಕಾಗ್ತದೆ. ಸೊ ಭರತಖಂಡ, ಭರತ ವರ್ಷ, ಜಂಬೂ ದ್ವೀಪ.
ಸೊ ಈ ಭಾಗದಲ್ಲಿ ಏನು ಬರ್ತದೆ, ಸಿ. ಸೊ ಇಂಪಾರ್ಟೆಂಟ್ ಆಗಿ ಇದು ನಮಗೆ ಇಷ್ಟು ಮ್ಯಾಪು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಅಧ್ಯಯನ ಮಾಡಬೇಕಾಗಿದೆ, ಅಕ್ಷಾಂಶಿಕವಾಗಿ ಅಧ್ಯಯನ ಮಾಡಬೇಕು. ಸ್ಥಾನ ಅಂದಾಗ ಮೊದಲು ಅಕ್ಷಾಂಶಿಕವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಒಂದನೇದಾಗಿ ಅಕ್ಷಾಂಶದ ಸ್ಥಾನ ಏನಿದೆ ಇದ್ರದ್ದು ಅಂತಂದರೆ, ಸೊ ನಾವು ಅಧ್ಯಯನ ಮಾಡಬೇಕಾದ್ರೆ ಇದು ಕನ್ಯಾಕುಮಾರಿ. ಯಾವುದಿದು? ಕನ್ಯಾಕುಮಾರಿ. ನಾವು ಏನು ಕರಿತೀವಿ ಇದನ್ನು, ಈ ಪಾಯಿಂಟನ್ನು ಕನ್ಯಾಕುಮಾರಿ ಅಂತ ಕರಿತೀವಿ, ಕನ್ಯಾಕುಮಾರಿ ಅಂತೀವಿ. ಸೊ ಇಲ್ಲೆಲ್ಲ ಏನಿದ್ದಾವೆ, ದ್ವೀಪ ಸಮೂಹಗಳು ಕಂಡು ಬರ್ತವೆ. ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕರಿತೀವಿ. ಈ ಒಂದು ಭಾಗವನ್ನು ಗ್ರೇಟ್ ನಿಕೋಬಾರ್ ಅಂತ ಕರೀತಾರೆ. ಸೊ ಗ್ರೇಟ್ ನಿಕೋಬಾರ್ ಅಂತ ಕರೀತಾರೆ. ಸೊ ಗ್ರೇಟ್ ನಿಕೋಬಾರ್ ಅಂತಾರೆ. ಈ ಭಾಗದಲ್ಲಿ ನಮಗೆ ಯಾವ ಪ್ರದೇಶ ಕಂಡು ಬರ್ತದೆ ಅಂತಂದರೆ ಏನಂತ ಕರಿತೀವಿ ನಾವು, ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಮೊದಲು ಕರಿತಾ ಇದ್ರು. ಈಗ ಅದನ್ನು ಏನಂತ ಕರಿತಾ ಇದ್ದಾರೆ, ಇಂದಿರಾ ಪಾಯಿಂಟ್ ಅಂತ ಕರಿತಾ ಇದ್ದಾರೆ. ಸೊ ಇಂದಿರಾ ಪಾಯಿಂಟ್ ಅಂತ ಕರೀತಾರೆ. ಸೊ ಮೊದಲು ಅದನ್ನು ಏನಂತ ಕರಿತಾ ಇದ್ರು, ಪಿಗ್ಮಿಲಿಯನ್ ಪಾಯಿಂಟ್ ಅಂತಿದ್ರೆ. ಸೊ ಇಲ್ಲಿ ಯಾವುದು ಚಾನಲ್, ಸೊ ನಮಗೆ ಇಂಪಾರ್ಟೆಂಟ್ ಆಗೋದು ನಮ್ಮ ಅಕ್ಷಾಂಶಿಕವಾಗಿ ಅಂತಾರೆ ಈ ಒಂದು ಭಾಗದಲ್ಲಿ 8.4 ಡಿಗ್ರಿ ಕಂಡು ಬರ್ತಾ ಇತ್ತು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು 6.45 ಅಂತ ನಾವು ಕರಿತೀವಿ. ಅದಾದಮೇಲೆ ನಮಗೆ ಈ ಜಮ್ಮು ಕಾಶ್ಮೀರದ ಭಾಗ ಏನಿದೆಯಲ್ಲ, ಸೊ ಜಮ್ಮು ಕಾಶ್ಮೀರದ ಭಾಗ ಏನಿದೆಯಲ್ಲ, ಈ ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಮಗೆ ಏನು ಕಂಡು ಬರ್ತದೆ ಅಂತಂದರೆ, ಈ ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಮಗೆ ಇಲ್ಲಿ ಸಿಯಾಚಿನ್ ಗ್ಲೇಸಿಯರ್ ಕಂಡು ಬರ್ತದೆ. ಸಿಯಾಚಿನ್ ಗ್ಲೇಸಿಯರ್ ಕಂಡು ಬರ್ತದೆ. ಸೊ ಈ ಸಿಯಾಚಿನ್ ಗ್ಲೇಸಿಯರ್ನ ಹತ್ರ ಎಷ್ಟು ಇದೆ ಅಂತಂದರೆ ನಮಗೆ 37.6 ಡಿಗ್ರಿ ಅಂತ ನಾವು ಕರಿತೀವಿ. 37.6 ಡಿಗ್ರಿ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಸಿಯಾಚಿನ್ ಪ್ರದೇಶದ ಯಾವ ಪ್ರದೇಶ ಇದು ಇಲ್ಲ ಅಂತಂದರೆ ಇಂದಿರಾ ಕೋಲ್ ಅಂತ ಕರೀತಾರೆ. ಇಂದಿರಾ ಕೋಲ್ ಅಂತ ಕರಿತೀವಿ. ಈ ಪಾಯಿಂಟನ್ನು ಇಂದಿರಾ ಕೋಲ್ ಅಂತ ಕರೀತಾರೆ. ಸೊ ಇಂದಿರಾ ಕೋಲ್ ಅಂತಂದರೆ ಉತ್ತರ ಭಾಗದಲ್ಲಿದೆ, ಇಂದಿರಾ ಪಾಯಿಂಟ್ ಅಂದರೆ ದಕ್ಷಿಣ ಭಾಗದಲ್ಲಿದೆ. ಭೂಶಿರದ ದಕ್ಷಿಣ ಭಾಗ ಯಾವುದಂತಾರೆ ಕನ್ಯಾಕುಮಾರಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿಯಿಂದ ಈ ಸಿಯಾಚಿನ್ವರೆಗೂ ಒಟ್ಟಾರೆಯಾಗಿ ಎಷ್ಟು ಉದ್ದ ಇದೆ ಅಂತಂದರೆ 3214 ಕಿಲೋಮೀಟರ್ ಉದ್ದ ಇದೆ. ಸೊ 3214 ಕಿಲೋಮೀಟರ್ ಉದ್ದ ವ್ಯಾಪಿಸಿದೆ. ಇದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಇದಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ನಮಗೆ ದಕ್ಷಿಣದ ಭೂಶಿರ ಅಂತಂದರೆ ಕನ್ಯಾಕುಮಾರಿ ಆಗುತ್ತೆ. ಸೊ ಅದೇ ಇದನ್ನು ಕಂಡಿಡಿದ್ರೆ ಹೌದಾ. ನೆಕ್ಸ್ಟ್ ನಮಗೆ ಇದರೊಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ಏನಾಗ್ತದೆ ಅಂತಂದರೆ, ಸೊ look at this map. This is called 23.5 degree Tropic of Cancer. ಏನಂತ ಕರಿತೀವಿ, 23.5 ಏನಂತ ಕರಿತೀವಿ, ಇದನ್ನು ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಯಾವ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ನಾವು ಕರಿತೀವಲ್ಲ, ಇದು ಏನಾಗುತ್ತೆ 8 ರಾಜ್ಯಗಳ ಮೂಲಕ ಏನಾಗುತ್ತೆ ಪಾಸ್ ಆಗ್ತದೆ. ಎಷ್ಟು ರಾಜ್ಯಗಳ ಮೂಲಕ? 8 ರಾಜ್ಯಗಳು. 8 ರಾಜ್ಯಗಳ ಮೂಲಕ ಇದೇನಾಗುತ್ತೆ ಪಾಸ್ ಆಗುತ್ತೆ. ಯಾವುದಂದ್ರೆ ಇದು ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್. ಸೊ ಅದಾದಮೇಲೆ ಛತ್ತೀಸ್ಗಢ, ಜಾರ್ಖಂಡ್ ಆದಮೇಲೆ ಒರಿಸ್ಸಾ, ಅದಾದಮೇಲೆ ವೆಸ್ಟ್ ಬೆಂಗಾಲ್, ಇಲ್ಲಿ ಮಿಜೋರಾಂ ಮತ್ತು ತ್ರಿಪುರ ಮತ್ತು ಮಿಜೋರಾಂಗಳಲ್ಲಿ ಏನಾಗುತ್ತೆ ಪಾಸ್ ಆಗುತ್ತೆ. 8 ರಾಜ್ಯಗಳ ಮೂಲಕ ಇದು ಪಾಸ್ ಆಗುತ್ತೆ. ನಮ್ಮಲ್ಲಿ 8 ರಾಜ್ಯಗಳ ಮೂಲಕ ಇದು ಪಾಸ್ ಆಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರದಲ್ಲಿ ನಮಗೆ ಇನ್ನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ರೇಖಾಂಶಿಕ ಸ್ಥಾನಮಾನವನ್ನು ಏನಾದರೂ ನಾವು ಅಧ್ಯಯನ ಮಾಡೋದಾದರೆ, ಸೊ ರೇಖಾಂಶಿಕ ಸ್ಥಾನಮಾನವನ್ನು ಅಧ್ಯಯನ ಮಾಡೋದಾದರೆ ನಾನು ಇದರಲ್ಲೇ ತೋರಿಸ್ಬಿಡ್ತೀನಿ ಅದನ್ನು ಕೂಡ. ಸೊ ರೇಖಾಂಶಿಕ ಸ್ಥಾನಮಾನವನ್ನು ಅಧ್ಯಯನ ಮಾಡೋದಾದರೆ ಇದರಲ್ಲಿ ನಾವು ಅಧ್ಯಯನ ಮಾಡೋಣ. ಸೊ ರೇಖಾಂಶಿಕವಾಗಿ ಭಾರತ ಎಲ್ಲಿಂದ ವ್ಯಾಪಿಸಿದೆ ಅಂತಂದರೆ, ಸೊ
ರೇಖಾಂಶಿಕವಾಗಿ ನಾವು ಅಧ್ಯಯನ ಮಾಡೋದಾದರೆ ಏನಾಗುತ್ತೆ ಅಂತಾರೆ ಇಲ್ಲಿ ಎರಡು, ಹೌದಾ. ಸೊ ಇದನ್ನು ನಾವು ಏನಂತ ಕರಿತೀವಿ, 80 ಡಿಗ್ರಿ. ನಾನು ಇಲ್ಲಿ ಬರಿತೀನಿ 80 ಡಿಗ್ರಿ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ಅಂತಂದರೆ 82.5. ಸೊ ಇಟ್ ಈಸ್ ನಾಟ್ ಸ್ಕೇಲ್ಡ್. ಹಾಂ ಸರ್ ಭಾಳ ದೂರ ಹಾಕಿರಿ ಅಂತ ಅನ್ಬೇಡ್ರಿ. ಸೊ ಇದು ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಹಾಕಿದ್ದೀನಿ ಅಷ್ಟೇ. ಇದು 82.5 ಪೂರ್ವ ರೇಖಾಂಶ ಅಂತ ನಾವು ಕರಿತೀವಿ. ಇನ್ನು ರೇಖಾತ್ಮಕವಾಗಿ ಏನು ರೇಖಾಂಶಗಳ ಬಗ್ಗೆ ಅಧ್ಯಯನ ಮಾಡೋಣ. ರೇಖಾಂಶ ಅಂತ ಏನು ಕರಿತೀವಿ, ರೇಖಾಂಶಗಳ ಬಗ್ಗೆ ಅಧ್ಯಯನ ಮಾಡೋಣ. ರೇಖಾಂಶ ಅಂದಾಗ ನಮಗೆ ಭಾರತ ಈ ಭಾಗದಲ್ಲಿ ಅಂಜಾಮ್ ಜಿಲ್ಲೆ ಬರುತ್ತೆ, ಅರುಣಾಚಲ ಪ್ರದೇಶದ ಅಂಜಾಮ್ ಜಿಲ್ಲೆ. ಇಲ್ಲಿ ಬರಿತೀನಿ ನೋಡಿ, ಅಲ್ಲಿ ಸ್ಪೇಸ್ ಇಲ್ಲ. ಅಂಜಾಮ್ ಜಿಲ್ಲೆ ಬರುತ್ತೆ. ಈ ಅಂಜಾ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇದು. ಸೊ ಅದನ್ನು ನಾವು ಕಿಬಿತು ಅಂತ ಕರಿತೀವಿ, ಕಿಬಿತು. ಸೊ ಅದಾದ್ಮೇಲೆ ಇಲ್ಲಿ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಗುಜರಾತ್ನ ಕಚ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂತಾರೆ, ಕಚ್ನಲ್ಲಿ ಕಂಡು ಬರೋದು ಗುವಾರ್ಮೋಟ್. ಸೊ ಗುವಾರ್ಮೋಟು ಗುಜರಾತ್ನಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಈ ಭಾಗದಿಂದ ಪೂರ್ವ ಭಾಗದಿಂದ ಪಶ್ಚಿಮ ಭಾಗದವರೆಗೂ ಇದರ ಉದ್ದ ಎಷ್ಟಂತಂದ್ರೆ 2933 ಕಿಲೋಮೀಟರ್ ಆಗಿದೆ. ಸೊ ಅಗಲ ಎಷ್ಟಿದೆ ಅಂದರೆ 2933 ಕಿಲೋಮೀಟರ್ ವ್ಯಾಪಿಸಿರ್ತಕ್ಕಂಥ ಇದು. ಇಲ್ಲಿ ಏನಾಗ್ತದೆ ಅಂತಂದರೆ, ಸೊ ಅದನ್ನು ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಇದನ್ನು ಜಬಲ್ಪುರ್ ಅಂತ ಕರೀತಾರೆ. ಸೊ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಜಬ್ಬಲ್ಪುರ್ ಅಥವಾ ಜಬಲ್ಪುರ್ ಅಂತ ಕೂಡ ಕರೀತಾರೆ. ಸೊ ನೋ ಪ್ರಾಬ್ಲಮ್. ಜಬ್ಬಲ್ಪುರ್ ಏನಿದೆಯಲ್ಲ, ಇದನ್ನ ಜಿಯೋಗ್ರಾಫಿಕಲ್ ಸೆಂಟರ್ ಅಂತ ಕರೀತಾರೆ. ಭಾರತದ ಜಿಯೋಗ್ರಾಫಿಕಲ್ ಸೆಂಟರ್ ಅಂತ ಕರೀತಾರೆ. ಜಿಯೋಗ್ರಾಫಿಕಲ್ ಸೆಂಟರ್, ಹೌದಾ, ಸೆಂಟರ್. ಜಿಯೋಗ್ರಾಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂತ ಇದನ್ನ ಕರೀತಾರೆ. ಜಿಯೋಗ್ರಾಫಿಕಲ್ ಸೆಂಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಇದನ್ನ ಆದರ್ಶ ಕಾಲಮಾನ ಅಂತ ಕರೀತಾರೆ. ಏನಂತ ಕರೀತಾರೆ, ಆದರ್ಶ ಕಾಲಮಾನ. ಭಾರತದ ಆದರ್ಶ ಕಾಲಮಾನ ಅಂತ ಕರೀತಾರೆ. ಇದನ್ನ ಆದರ್ಶ ಕಾಲಮಾನ ಅಂತ ಕರೀತಾರೆ. ಇದು ಎಷ್ಟು ರಾಜ್ಯಗಳ ಮೂಲಕ ಆಯ್ತದೆ ಅಂತಂದ್ರೆ ಯುಪಿ ಮೂಲಕ, ಆಮೇಲೆ ಸ್ವಲ್ಪ ಭಾಗದಲ್ಲಿ ಇಲ್ಲಿ ಮಧ್ಯಪ್ರದೇಶ ಅಂತ ಬರ್ತದೆ. ಸೊ MP ಅಂತ ಬರ್ತದೆ, ಬಟ್ ಬುಕ್ಕಲ್ಲಿ ಹಾಕಿರೋದನ್ನು ನೋಡುವಾಗ ಬರ್ತದೆ. ಬಟ್ ಅದನ್ನು ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ ನೆನಪಾಗೋದು ಛತ್ತೀಸ್ಗಢ, ಒರಿಸ್ಸಾ ಮತ್ತು ತದನಂತರದಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡ್ ಬಳಿ ಏನಾಗುತ್ತೆ, ಆಂಧ್ರ ಪ್ರದೇಶದ ಕಾಕಿನಾಡ್ ಬಳಿ ಏನಿದೆ ಇದು ಏನಾಗುತ್ತೆ, ಬೇ ಆಫ್ ಬೆಂಗಾಲನ್ನ ಸೇರ್ಕೊಳ್ಳುತ್ತಾ. ಯಾವುದು 82 ಪೂರ್ವ ರೇಖಾಂಶ ಏನಿದೆ, ಕಾಕಿನಾಡು, ಆಂಧ್ರ ಪ್ರದೇಶ ರಾಜ್ಯದ ಕಾಕಿನಾಡ್ ಬಳಿ ಏನಾಗುತ್ತೆ, ಸೇರ್ಕೊಂಡು ಬಿಡುತ್ತಾ. ಸೊ ಇಷ್ಟು ಇಂಪಾರ್ಟೆಂಟ್ ಆದಮೇಲೆ ನಮಗೆ, ಹೌದಾ, ಇಷ್ಟು ಇಂಪಾರ್ಟೆಂಟ್ ಆದಮೇಲೆ ಮಕರ ಸಂಕ್ರಾಂತಿ. ಸೊ ಇಷ್ಟು ಆದಮೇಲೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತಂದರೆ ಶ್ರೀಲಂಕಾ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟರೆ ಇನ್ನೇನಿಲ್ಲ ಇದಕ್ಕೆ. ಸೊ ಕಿಲೋಮೀಟರ್ 2933 ಹೇಳಿದ್ದೀನಿ. ಇಷ್ಟಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಇದಕ್ಕೆ ಸಂಬಂಧಪಟ್ಟಂತೆ ಗಾತ್ರ. ಸೊ ಭಾರತದ ಗಾತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಗಾತ್ರ ಎಷ್ಟಿದೆ ಭಾರತದ ಅಂತಂದಾಗ, ಗಾತ್ರ ಅಂತೇಳಿ ಬಂದಾಗ ನಮಗೆ ಗಾತ್ರದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಭಾರತದ ಗಾತ್ರ ಅಂತೇಳಿ ಬಂದಾಗ ನಾವೇನು ಅಧ್ಯಯನ ಮಾಡಬೇಕಾಗುತ್ತೆ, ಗಾತ್ರ ಅಂದಾಗ ಭಾರತದ ಗಾತ್ರ ಎಷ್ಟಿದೆ ಅಂದರೆ 32,87,263 ಹೌದಾ ಚದರ ಕಿಲೋಮೀಟರ್ಸ್ ಇದೆ. 32,87,263 ಚದರ ಕಿಲೋಮೀಟರ್ ಇದು ವಿಸ್ತೀರ್ಣವನ್ನು ಹೊಂದಿದೆ. ಇಡೀ ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದರೆ ಭಾರತ 7ನೇ ದೊಡ್ಡ ರಾಷ್ಟ್ರ. 1 ರಷ್ಯಾ ಬರ್ತದೆ, 2 ಕೆನಡಾ ಬರ್ತದೆ, 3 ಚೀನಾ ಬರ್ತದೆ, 4 USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬರ್ತದೆ. ಅದಾದಮೇಲೆ ಬ್ರೆಜಿಲ್ ಬರ್ತದೆ. ಬ್ರೆಜಿಲ್ ಆದಮೇಲೆ ಆಸ್ಟ್ರೇಲಿಯಾ ಬರ್ತದೆ, ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾ ಆದಮೇಲೆ
ನಮಗೆ ಕಂಡುಬರೋ ರಾಷ್ಟ್ರ ಯಾವುದಂತಾರೆ ಸೆವೆಂತು ಇಂಡಿಯಾ ಇದಾದ ಮೇಲೆ ಅರ್ಜೆಂಟೀನಾ ಬರ್ತದೆ. ಸೊ ಇಷ್ಟು ದೊಡ್ಡ ರಾಷ್ಟ್ರಗಳು, ಅಂದರೆ ವಿಸ್ತೀರ್ಣದಲ್ಲಿ ನಾವು ದೊಡ್ಡ ರಾಷ್ಟ್ರಗಳನ್ನು ನೋಡಿದಾಗ ಒಂದು ರಷ್ಯಾ ಏನಿದೆ ಇದು ಯುರೇಷಿಯಾ ಅಂತ ನಾವು ಕರಿತೀವಿ. ಎರಡರಲ್ಲಿನೂ ಏಷ್ಯಾ ಮತ್ತು ಯುರೋಪ್ ಖಂಡಗಳಲ್ಲಿ ವ್ಯಾಪಿಸಿದೆ ಯಾವುದು ರಷ್ಯಾ. ಸೊ ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಇಡೀ ಪ್ರಪಂಚದಲ್ಲಿಯೇ ಭೂಭಾಗವನ್ನು ಹಂಚಿಕೆ ಮಾಡಿದಾಗ ಭಾರತದ ಭೂಪ್ರದೇಶ ಎಷ್ಟು ಇದೆ ಅಂತಂದರೆ 2.4. ಹೌದಾ, ಎಷ್ಟು ಭೂಪ್ರದೇಶ ಇದೆ ಅಂತಾರೆ 2.4 ಏನಿದೆ ಭೂಪ್ರದೇಶವನ್ನು ಇದು ಒಳಗೊಂಡಿದೆ. ಸೊ ತದನಂತರ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಾರೆ ನೆಕ್ಸ್ಟು ಭೂಮೇರೆಗಳು. ಏನಂತೀವಿ ನಾವು ಭೂಮೇರೆಗಳು. ಹೌದಾ, ಭೂಮೇರೆಗಳು ಬಂದಾಗ ನಮ್ಗೆ ಯಾವೆಲ್ಲ ಭೂಮೇರೆಗಳು ಬರ್ತವೆ ಅಂದರೆ, ಒಂದು ವಾಯವ್ಯ ಭಾಗದಲ್ಲಿ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ. ಉತ್ತರ ಭಾಗದಲ್ಲಿ ಬಂದರೆ ನಮಗೆ ಚೀನಾ ಇದೆ. ಸೊ ಅದೇ ಉತ್ತರ ಭಾಗದಲ್ಲಿ ನೇಪಾಳ ಇದೆ, ಭೂತಾನ್ ಇದೆ. ಪೂರ್ವ ಭಾಗದಲ್ಲಿ ಯಾವುದಿದೆ ಅಂತಂದರೆ ನಮಗೆ ಮ್ಯಾನ್ಮಾರ್ ಇದೆ. ಹೌದಾ, ಮ್ಯಾನ್ಮಾರ್ನೊಟ್ಟಿಗೆ ಮತ್ತೆ ಬಾಂಗ್ಲಾದೇಶ ಇದೆ. ದಕ್ಷಿಣಕ್ಕೆ ಬಂದಾಗ ನಮಗೆ ಹಿಂದೂ ಮಹಾಸಾಗರ ಇದೆ. ಹಿಂದೂ ಮಹಾಸಾಗರದೊಟ್ಟಿಗೆ ಶ್ರೀಲಂಕಾ ಇದೆ. ಆಮೇಲೆ ಯಾವುದು ನೈಋತ್ಯ ಭಾಗದಲ್ಲಿ ಮಾಲ್ಡೀವ್ಸ್ ಇದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಈ ಒಂದು ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಇಲ್ಲಿ ಮಿನಿಕಾಯ್ ಮತ್ತು ಲಕ್ಷದ್ವೀಪಗಳು ಕಂಡುಬರ್ತವೆ. ಸೊ ಮಾಲ್ಡೀವ್ಸ್ ಇಲ್ಲಿ ಕಂಡುಬರ್ತದೆ. ಸೊ ಈ ಒಂದು ಭಾಗದಲ್ಲಿ ಮಾಲ್ಡೀವ್ಸ್ ಕಂಡುಬರ್ತದೆ. ಮಾಲ್ಡೀವ್ಸು ಇದು ಶ್ರೀಲಂಕಾ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಭೂಮೇರೆಗಳು ಬಂದಾಗ ಒಟ್ಟಾರೆಯಾಗಿ ಭಾರತದ ಇಲ್ಲಿಂದ ಏನು ಭೂಗಡಿ ಸ್ಟಾರ್ಟ್ ಆಗುತ್ತಲ್ಲ, ಇದು ಟೋಟಲ್ ಆಗಿ ಎಷ್ಟು ಭೂಗಡಿಯನ್ನು ಒಳಗೊಂಡಿದೆ ಅಂದರೆ 15,200 ಕಿಲೋಮೀಟರ್ ಅನ್ನ ವ್ಯಾಪಿಸಿದೆ. ಇದರ ಭೂಗಡಿ ಎಷ್ಟಂದ್ರೆ 15,200 ಕಿಲೋಮೀಟರ್ ಭೂಗಡಿಯನ್ನ ಇದು ಒಳಗೊಂಡಿದೆ. ಭೂಗಡಿಯಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿದ್ದು ಯಾವುದಂತಾರೆ ಒಂದೊಂದಾಗಿ ಪಾಕಿಸ್ತಾನ. ಹೌದಾ, ಪಾಕ್ ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂತಾರೆ 3,310 ಕಿಲೋಮೀಟರ್ ಭೂಗಡಿಯನ್ನು ಇದು ವ್ಯಾಪಿಸಿದೆ. ಭೂಗಡಿಯನ್ನು ಎಷ್ಟು ಒಳಗೊಂಡಿದೆ ಪಾಕಿಸ್ತಾನ ಅಂದರೆ 3,310 ಕಿಲೋಮೀಟರ್ ಇದೆ. ಅಫ್ಘಾನಿಸ್ತಾನ ಅಂತ ಏನು ಕರಿತೀವಿ, ಅಫ್ಘಾನಿಸ್ತಾನ ಅಂತ ಏನು ಕರಿತೀವಿ, ಇದು ಎಷ್ಟು ಒಳಗೊಂಡಿದೆ ಅಂದರೆ ಕೇವಲ 80 ಕಿಲೋಮೀಟರ್. ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತಂದರೆ ಅದನ್ನು ನಾವು ಯಾವುದು ಅಫ್ಘಾನಿಸ್ತಾನ ಅಂತ ಹೇಳ್ಬೋದು. ಸೊ ಅಫ್ಘಾನಿಸ್ತಾನ ಅಂತ ಹೇಳ್ಬೋದು. ತದನಂತರದಲ್ಲಿ ನಮಗೆ ನೆನಪಾಗೋದು ಯಾವ ರಾಷ್ಟ್ರ ಚೀನಾ ಅಂತಂದ್ರೆ ಇಲ್ಲಿ ನಮಗೆ ಅನೇಕ ಇದು ಬರ್ತವೆ. ಹೌದಾ, ಅದನ್ನೆಲ್ಲ ಹೇಳ್ತೀನಿ. LOC LAC ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ತೀನಿ. ಸೀಸ್ಫೈರ್ ಅದ್ರ ಬಗ್ಗೆ ಹೇಳ್ತೀನಿ ನಂತರದಲ್ಲಿ. ಬಟ್ ಈಗ ಇಲ್ಲಿ ನೋಡೋಣ ಚೀನಾ ಎಷ್ಟು ಒಳಗೊಂಡಿದೆ 3,917 ಕಿಲೋಮೀಟರ್ ಅನ್ನ ಏನಾಗಿದೆ ವ್ಯಾಪಿಸಿದೆ, ಗಡಿಯನ್ನು ಹೊಂದಿದೆ ಭಾರತದೊಂದಿಗೆ. ಚೀನಾ ಆದಮೇಲೆ ನಮಗೆ ನೇಪಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಹೀಗಾಗಿ ದಿಸ್ ಕಂಟ್ರಿ ಡಿಪೆಂಡ್ಸ್ ಆನ್ ಇಂಡಿಯಾ, ರಿಲೈಸ್ ಆನ್ ಇಂಡಿಯಾ. ಭಾರತದ ಮೇಲೆ ಏನಾಗಿದೆ ಅವಲಂಬಿತವಾಗಿದೆ. ಯಾಕೆ ಭಾರತದ ಮೇಲೆ ಇದು ಅವಲಂಬಿತವಾಗಿದೆ ಅಂತಾರೆ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರೋದ್ರಿಂದ ಸರಕು ಸೇವೆಗಳಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಇಂಪೋರ್ಟ್ ಮಾಡಲಿಕ್ಕೆ ಇದೇನಾಗಿದೆ ಭಾರತದ ಮೇಲೆ ಅವಲಂಬಿತವಾಗಿದೆ. ಸೊ ಇದರಲ್ಲಿ ಯಾವುದು ನೇಪಾಳ ಎಷ್ಟು ಒಳಗೊಂಡಿದೆ ಅಂತಂದರೆ 1,752 ಕಿಲೋಮೀಟರ್ ಭೂಗಡಿಯನ್ನು ಭಾರತದೊಂದಿಗೆ ಹಂಚಿಕೊಂಡಿದೆ. ಭೂತಾನ್, ಈಗ ನಮಗೆ ಭೂತಾನ್ ಎಷ್ಟು ಹೊಂದಿದೆ ಅಂತಾರೆ 587 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭೂತಾನ್ ಆದಮೇಲೆ ಮ್ಯಾನ್ಮಾರ್. ಸೊ ಮ್ಯಾನ್ಮಾರ್ ಎಷ್ಟು ಒಳಗೊಂಡಿದೆ ಅಂತಾರೆ 1,458 ಕಿಲೋಮೀಟರ್ ಭೂಗಡಿಯನ್ನು ಭಾರತದೊಂದಿಗೆ ಹೊಂದಿದೆ. ಬಾಂಗ್ಲಾ ಎಷ್ಟು ಒಳಗೊಂಡಿದೆ ಅಂದರೆ 4,096 ಕಿಲೋಮೀಟರ್ ಅನ್ನು ಹೊಂದಿದ್ದು ಇಡೀ ಭಾರತದ ಭೂಗಡಿಯಲ್ಲೇ ಅತಿ ಹೆಚ್ಚು ಭೂಗಡಿಯನ್ನು ಭಾರತದೊಂದಿಗೆ ಸೇರ್ ಮಾಡಿರುವ ಒಂದೇ ಒಂದು ರಾಷ್ಟ್ರ ಅಂತಾರೆ ಇದು ಬಾಂಗ್ಲಾ. ಇದನ್ನ ಏನು ಮಾಡಿದ್ರು ಅಂತಾರೆ SDA ಪರೀಕ್ಷೆಯಲ್ಲಿ ಒಂದ್ಸಲ ಕೇಳಿದ್ರು ಇದನ್ನ, SDA ಅಥವಾ FDA. ಹೌದಾ, ಅದರಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದಂತ ಕೇಳಿದ್ರು. ಅದು ರಾಷ್ಟ್ರ ಯಾವುದಂತಾರೆ ಬಾಂಗ್ಲಾದೇಶ್. ಹೌದಾ, ಬಾಂಗ್ಲಾದೇಶ್ ಭೂಗಡಿಯನ್ನು ಅತಿ ಹೆಚ್ಚಾಗಿ ಭಾರತದೊಂದಿಗೆ ಒಳಗೊಂಡಿದೆ. ಸೊ ಇದಾದ ಮೇಲೆ ನಮಗೆ ಭೂ ರೇಖೆಗಳಿಗೆ ಬಂದಂತೆ ಒಂದೊಂದಾಗಿ ರೇಖೆಗಳನ್ನು ನೋಡ್ಕೊಂಡು ಹೋಗೋಣ. ಅವು ಯಾವೆಲ್ಲ ರೇಖೆಗಳಿದ್ದಾವೆ ಅಂತಾರೆ, ಒಂದು ರ್ಯಾಡ್ಕ್ಲಿಫ್ ರೇಖೆ ಬರ್ತದೆ, ಆಮೇಲೆ ಮ್ಯಾಕ್ ಮೌಂಟ್ ಬರ್ತದೆ, ಡ್ಯುರಾಂಡ್ ಬರ್ತದೆ. ಸೊ ಅನೇಕ ರೇಖೆಗಳನ್ನು ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಭೂಗಡಿಯಲ್ಲಿ ಭೂಮೇರೆಗಳು ಬಂದಾಗ ನಮಗೆ ನೆನಪಾಗೋದು ಯಾವುದಂದ್ರೆ ಒಂದು ರಾಡ್ಕ್ಲಿಫ್
ಲೈನ್, ಹೌದಾ. ರಾಡ್ ಕ್ಲಿಫ್ ಲೈನ್ ಅಂತ ನಾವು ಕರಿತೀವಿ. ಸೊ ಇದು ಭೂಗಡಿ ರೇಖೆ, ಹೌದಾ. ಸರ್ ಸಿರಿಲ್ ರಾಡ್ ಕ್ಲಿಪ್ ಇವರ ಹೆಸರು. ಸರ್ ಸಿರಿಲ್ ರಾಡ್ ಕ್ಲಿಪ್ಪು ಇದು ಏನಂದ್ರೆ ಗಡಿ ಸಮಿತಿ, ಗಡಿ ರೇಖೆಯನ್ನು ನಿರ್ಧರಿಸುವ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ರು. ಇದು ಏನು ಮಾಡ್ತದೆ ಅಂತಂದ್ರೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯನ್ನು ನಿರ್ಧರಿಸ್ತದೆ. ಪಾಕಿಸ್ತಾನ ಮತ್ತು ಭಾರತದ ಗಡಿಯನ್ನ ನಿರ್ಧರಿಸ್ತದೆ. ಯಾವುದು? ರಾಡ್ ಕ್ಲಿಫ್ ಸಮಿತಿ. ರಾಡ್ ಕ್ಲಿಫ್ ಸಮಿತಿ ಭಾರತ ಮತ್ತು ಪಾಕಿಸ್ತಾನದ ಏನನ್ನ ನಿರ್ಧಾರ ಮಾಡ್ತದೆ ಅಂದ್ರೆ ಗಡಿಯನ್ನ ನಿರ್ಧಾರ ಮಾಡುತ್ತಾ. ಸೊ ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ಗಡಿ ಸಮಿತಿ, ಇದೊಂದು ಗಡಿ ಸಮಿತಿ ಅಂದಾಗ 1947ರಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ, ಭಾರತವನ್ನ ಇಬ್ಬಾಗ ಮಾಡಿ 2 ರಾಷ್ಟ್ರಗಳಾಗಿ ಮಾಡ್ತಾರೆ. 2 ರಾಷ್ಟ್ರಗಳಾಗಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, 3 ಆಪ್ಷನ್ಸ್. ಒಂದು ಸ್ವತಂತ್ರವಾಗಿ ಉಳಿಬಹುದು, ಇಲ್ಲಾಂದ್ರೆ ಐದರ್ ಜಾಯಿನ್ ಪಾಕಿಸ್ತಾನ್ ಆರ್ ಜಾಯಿನ್ ಇಂಡಿಯಾ, ಅಂದ್ರೆ ಭಾರತವನ್ನಾದ್ರೂ ಸೇರ್ಬೋದು ಇಲ್ಲ ಪಾಕಿಸ್ತಾನ ಆದ್ರೂ ಸೇರ್ಬೋದು, ಇವೆರಡೂ ಬೇಡ ಅಂತಾರೆ, ಸ್ವತಂತ್ರವಾಗಿ ಉಳಿಬಹುದು ಅಂತ. ಆದ್ರೆ ಅಲ್ಲಿ ಹರಿಸಿಂಗ್ ಏನ್ ಮಾಡ್ತಾನೆ ಅಂತಾರೆ ಅಂದ್ರೆ ಜಮ್ಮು ಕಾಶ್ಮೀರ್ನ ಅರಸ. ಸೊ ಕಾಶ್ಮೀರ್ನ ಅರಸ ಏನ್ ಮಾಡ್ತಾನೆ, ಹರಿಸಿಂಗ್ ಸ್ವತಂತ್ರವಾಗಿ ಉಳಿಲಿಕ್ಕೆ ನಿರ್ಧಾರವನ್ನು ಕೈಗೊಳ್ತಾನೆ. ಯಾವಾಗ 1947ರಲ್ಲಿ ಪಾಕಿಸ್ತಾನದಿಂದ ಆ ಬುಡಕಟ್ಟು ಜನಾಂಗದವರು ಏನು ದಾಳಿ ಮಾಡಿದ್ರಲ್ಲ, ಆ ಬುಡಕಟ್ಟು ಜನಾಂಗದವರು ದಾಳಿ ಮಾಡಿದಾಗ ಹರಿಸಿಂಗ್ ಏನ್ ಮಾಡ್ತಾನೆ, ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಭಾರತವನ್ನು ಸೇರ್ತೀನಿ ಅಂತ ಬರ್ತಾನೆ. ಸೊ ಇಲ್ಲಿ ಯಾವ ಒಪ್ಪಂದ ಆಗುತ್ತಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಒಂದು ಒಪ್ಪಂದ ಆಗುತ್ತ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಕರೀತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ನಾವು ಕರಿತೀವಿ. ಈ ಒಪ್ಪಂದ ಮಾಡ್ಕೊಂಡು ಏನಾಗ್ತದೆ, ಈ ಒಪ್ಪಂದದ ಮೂಲಕ ಹರಿಸಿಂಗ್ ಭಾರತವನ್ನು ಸೇರ್ಕೊತಾನೆ. ಸೊ ಅದಕ್ಕೆ ಅಕ್ಟೋಬರ್ 26 ಅನ್ನ ಅಕ್ಸೆಷನ್ ಡೇ ಅಂತ ಕೂಡ ಕರೀತಾರೆ. ಸೊ ಇದಾದ್ಮೇಲೆ ನಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಯುದ್ಧ ಆಗುತ್ತೆ. ಯುದ್ಧ ಪ್ರಾರಂಭ ಆದಾಗ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆದಾಗ ವಿಶ್ವಸಂಸ್ಥೆ ಏನು ಮಾಡುತ್ತಾ ಮಧ್ಯಪ್ರವೇಶಿಸಿ 1949ರಲ್ಲಿ ಏನ್ ಮಾಡ್ತಾರೆ, ಸೀಸ್ ಫೈರ್ ಅನ್ನ ಗುರುತಿಸುತ್ತ, ಅಂದ್ರೆ ಕದನ ವಿರಾಮವನ್ನು ಘೋಷಿಸುತ್ತೆ. ಸೊ ಕದನ ವಿರಾಮವನ್ನು ಘೋಷಿಸಿ ಏನ್ ಮಾಡುತ್ತಾ ಅವಾಗ ಲೈನ್ ಹಾಕಿ ಕೊಡುತ್ತಾ. ಸೊ ಈ ಎಲ್ಲ ಭಾಗ ಏನಾಗಿದೆ ಅಂತಾರೆ ಇವತ್ತು ಪಾಕಿಸ್ತಾನಕ್ಕೆ ಸೇರಿದೆ. ಸೊ ಇದೆಲ್ಲ ಭಾಗ ಕಾಶ್ಮೀರ್ POK ಅಂತ ಕರಿತೀವಿ ನಾವು. ಇದನ್ನ POK ಅಂದ್ರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ನಾವು ಕರಿತೀವಿ. ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಸೊ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಇದನ್ನ ನಾವು ಕರಿತೀವಿ ಈ ಭಾಗವನ್ನ. ಸೊ ಇದಕ್ಕೆ ಪದೇ ಪದೇ ಏನಾಗ್ತಿತ್ತಂದ್ರೆ ಸಂಘರ್ಷಗಳು ಉಂಟಾಗ್ತಾ ಇರೋದ್ರಿಂದ ಈ 2 ರಾಷ್ಟ್ರಗಳ ಮಧ್ಯೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪದೇ ಪದೇ ಈ ಸೀಸ್ ಫೈರ್ಗೆ ಸಂಬಂಧಪಟ್ಟಂತೆ, ಈ ಲೈನ್ಗೆ ಸಂಬಂಧಪಟ್ಟಂತೆ ಸಂಘರ್ಷ ಉಂಟಾಗಿರ್ತಿರೋ ಕಾರಣಕ್ಕಾಗಿ ಏನಾಗುತ್ತೆ ಅಂತಾರೆ, ಇದನ್ನ ಇಲ್ಲಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ LOC ಅನ್ನ ತರ್ತಾರೆ. LOC ಅಂತಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತ ನೆನಪಿರಲಿ. ಇದನ್ನ ಕೇಳಿದ್ದಾರೆ ಪರೀಕ್ಷೆಯಲ್ಲಿ, ಲೈನ್ ಆಫ್ ಕಂಟ್ರೋಲು. ಅದನ್ನ ಇನ್ನೊಂದು ಹೆಸರಲ್ಲಿ ಏನಂತ ಕರೀತಾರೆ, ಏನು ಲೈನ್ ಆಫ್ ಫೈರ್ ಅಂತ ಕೂಡ ಕರೀತಾರೆ. ಲೈನ್ ಆಫ್ ಫೈರ್ ಅಂತ ಕೂಡ ಕರೀತಾರೆ. ಲೈನ್ ಆಫ್ ಕಂಟ್ರೋಲ್ ಅಂತ ಕೂಡ ಕರೀತಾರೆ. ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಇದು ಏನಾಗುತ್ತೆ ಅಂದ್ರೆ ಪಾಕಿಸ್ತಾನ ಆಲ್ರೆಡಿ ಇಲ್ಲೇನು ಹುಂಜಾ ಗಿಲ್ಗಿಟ್ ಪ್ರದೇಶ ಅಂತ ಬರುತ್ತಲ್ಲ, ಈ ಪ್ರದೇಶವನ್ನ ಚೀನಾಗೆ ಬಿಟ್ಕೊಟ್ಟಿದೆ. ಸೊ ಚೀನಾದವರು ಕೂಡ ಏನ್ ಮಾಡಿದ್ದಾರೆ, 1962ರ ಯುದ್ಧದಲ್ಲಿ ಅಲ್ಲಿ ಕೂಡ ಅವರು ಗೆದ್ಕೊಂಡಿದ್ದಾರೆ. ಸೊ ಇದು ಸಂಬಂಧಪಟ್ಟಂತೆ ನಮಗೆ ಇಂಪಾರ್ಟೆಂಟ್ ಆಗೋದು ಇಷ್ಟು. ಇದಾದ್ಮೇಲೆ ನಮಗೆ ಮ್ಯಾಕ್ಮೋಹನ್ ಗಡಿ ರೇಖೆ. ಸೊ ಮ್ಯಾಕ್ಮೋಹನ್ ಗಡಿ ರೇಖೆ ಬರ್ತದೆ. ಮ್ಯಾಕ್ಮೋಹನ್ ಗಡಿ ರೇಖೆ ಯಾವ ರಾಷ್ಟ್ರಗಳ ಮಧ್ಯೆ ಇತ್ತು ಅಂತಾರೆ. ಮ್ಯಾಕ್ಮೋಹನ್, ಹೆನ್ರಿ ಮ್ಯಾಕ್ಮೋಹನ್ ಇವರ ಹೆಸರು. ಎರಡನೇದು ಹೆನ್ರಿ ಮ್ಯಾಕ್ ಮೋಹನ್, ಹೌದಾ. ಹೆನ್ರಿ ಮ್ಯಾಕ್ ಮೋಹನ್ ಏನಿದಾರಲ್ಲ ಇವರು ಈ ಗಡಿ ಸಮಿತಿ ಅಧ್ಯಕ್ಷರಾಗಿದ್ರು. 1914ರಲ್ಲಿ ಇದನ್ನ ಏನು ಮಾಡ್ತಾರೆ, ಹಾಕಿಕೊಡ್ತಾರೆ. ಅವ್ರ ಗಡಿಯನ್ನು ಹಾಕಿಕೊಡ್ತಾರೆ. ಯಾವ ರಾಷ್ಟ್ರಗಳ ಮಧ್ಯೆ ಈ ಗೆರೆಯನ್ನು ಹಾಕ್ತಾರೆ ಅಂತಾರೆ, ಚೀನಾದಿಂದ ಮತ್ತು ಭಾರತದ ಮಧ್ಯೆ, ಚೀನಾ ಮತ್ತು ಭಾರತದ ಮಧ್ಯೆ ಈ ಗೆರೆಯನ್ನು ಹಾಕಿಕೊಡ್ತಾರೆ. ಈ ಲೈನ್ಗೆ ಸಂಬಂಧಪಟ್ಟಂತೆ ನಮಗೆ LAC ಇಂಪಾರ್ಟೆಂಟ್ ಆಗುತ್ತೆ. LAC ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದರೆ, ಯಾವ ಇತ್ತೀಚೆಗೆ ಸಂಘರ್ಷ, ಗ್ಯಾಲ್ವನ್ ವ್ಯಾಲಿ ಏನು ಸಂಘರ್ಷ ನಡೀತಾ ಇತ್ತು ಚೀನಾ ಮತ್ತು ಭಾರತದ ಮಧ್ಯೆ, ಆ ಒಂದು ಸಂದರ್ಭದಲ್ಲಿ PC ಎಕ್ಸಾಮ್ ಅಲ್ಲಿ ಏನು ಮಾಡಿದ್ದಾರೆ, LAC ಅಂದ್ರೆ ಏನು, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಯಾವ ಒಂದು
ಇದರಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ LOC ಹಾಕೊಂಡು ಬಂದಿದ್ದಾರೆ. LOC ಆನ್ಸರ್ ಹಾಕೊಂಡು ಬಂದಿದ್ದಾರೆ. ಅದಕ್ಕೆ LAC ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇದು ಚೀನಾ ಮತ್ತು ಭಾರತದ ಮಧ್ಯೆ ನಮಗೆ ಏನಾಗುತ್ತೆ ಕಂಡು ಬರ್ತದೆ. ಅದಾದ್ಮೇಲೆ ಇಲ್ಲಿ 1962ರಲ್ಲಿ ಏನಾಗುತ್ತಾ ಭಾರತ ಮತ್ತು ಚೀನಾದ ಮಧ್ಯೆ ಯುದ್ಧ ಆದಾಗ ಇದು ಆಕ್ಸಾಯ್ ಚೀನ್ ಪ್ರದೇಶವನ್ನು ಅದು ಏನು ತೆಗೆದುಕೊಂಡಿದೆ. ಆಕ್ಸಾಯ್ ಚೀನ್ ಅಂತ ನಾವು ಕರಿತೀವಿ. ಈ ಪ್ರದೇಶವನ್ನ ಏನಂತ ಕರಿತೀವಿ? ಆಕ್ಸಾಯ್ ಚೀನ್ ಅಂತ ಕರಿತೀವಿ. ಸೊ ಗ್ಯಾಲ್ವನ್ ವ್ಯಾಲಿ ಸಂಘರ್ಷ ಕೂಡ ಇದರೊಟ್ಟಿಗೆ ನಡೀತಾ ಇತ್ತು. ಅರುಣಾಚಲ್ ಪ್ರದೇಶದ ಕೆಲವು ಭಾಗಗಳು ನಮ್ಮದೆಂದು ಚೀನಾ ಏನು ಮಾಡ್ತದೆ ತಗಾದೆಯನ್ನು ತೆಗಿತಾ ಇದೆ. ಸೊ ಅದನ್ನ ಸಮರ್ಥವಾಗಿ ನಮ್ಮ ಭಾರತ ಸೈನಿಕರು ಹಿಮ್ಮೆಟ್ಟಿಸಿದ್ದಾರೆ. ಸೊ ಅದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಇದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ನೆಕ್ಸ್ಟ್ ಒನ್ ಪಾಕ್ ಸ್ಟ್ರೇಟ್. ಹೌದಾ? ಪಾಕ್ ಸ್ಟ್ರೇಟ್ ಅಂದ್ರೆ ಪಾಕ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಮನ್ನಾರ್ ಅಂತ ಕರಿತೀವಿ. ಗಲ್ಫ್ ಆಫ್ ಮನ್ನಾರ್. ಸೊ ಮನ್ನಾರ್ ಅಂತ ಕರಿತೀವಿ. ಗಲ್ಫ್ ಆಫ್ ಮನ್ನಾರ್ ಪಾಕ್ ಸ್ಟ್ರೇಟ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ನೋಡಿ, ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಎರಡು ಬೇರ್ಪಡಿಸ್ತಕ್ಕಂಥ ಇವುಗಳು. ಸೊ ಇದರೊಟ್ಟಿಗೆ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಗಲ್ಫ್ ಆಫ್ ಮನ್ನಾರ್. ಇನ್ನೊಂದು ಇತ್ತೀಚೆಗೆ ಒಂದು ಸುದ್ದಿಯಲ್ಲಿತ್ತಲ್ಲ, ಒಂದು ಪ್ರದೇಶ ಸುದ್ದಿಯಲ್ಲಿತ್ತು, ಈ ಒಂದು ಭಾಗದ್ದು ಕಚತೀವು ದ್ವೀಪ ಅಂತೇಳಿ. ಕಚತೀವು ದ್ವೀಪ ಅಂತೇಳಿ ಏನಿತ್ತು ಸುದ್ದಿಯಲ್ಲಿತ್ತು. ಕಚತೀವು ದ್ವೀಪ. ಸೊ ಐಲ್ಯಾಂಡ್ಸ್ ಅಂತ ಏನು ಕರಿತೀವಿ, ಇದು ಸುದ್ದಿಯಲ್ಲಿತ್ತು. ಯಾಕಂದ್ರೆ ಇದು ಕೂಡ ಭಾರತದ ಭಾಗ ಆಗಿತ್ತು 1947ರ ಸುಮಾರಲ್ಲಿ. ತದನಂತರದಲ್ಲಿ ಇದನ್ನ 1972 ಅಥವಾ 74ರ ಸುಮಾರಿಗೆ ಏನು ಮಾಡ್ತಾರೆ ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅಂತ ಇದೆ. ಸೊ ಕಚತೀವು ಇದು ದ್ವೀಪ. ಸೊ ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದ್ರೆ ಕಚತೀವು ದ್ವೀಪದಲ್ಲಿಗೆ ಇದು ಏನನ್ನ ಕನೆಕ್ಟ್ ಮಾಡುತ್ತಂದ್ರೆ ಧನುಷ್ ಕೋಟಿಯಿಂದ ತಮಿಳುನಾಡಿನ ಧನುಷ್ ಕೋಟಿಯಿಂದ ತಾಲೈ ಮನ್ನಾರ್ವರೆಗೂ ಕನೆಕ್ಟ್ ಮಾಡುತ್ತೆ. ತಾಲೈ ಮನ್ನಾರ್ ಇದು ಶ್ರೀಲಂಕಾದ ಭಾಗ, ಇದು ತಮಿಳುನಾಡಿನ ಯಾವ ಭಾಗ? ಧನುಷ್ ಕೋಟಿ. ಸೊ ಧನುಷ್ ಕೋಟಿಯನ್ನು ಏನು ಮಾಡುತ್ತೆ ಇದು ಕನೆಕ್ಟ್ ಮಾಡುತ್ತಾ, ಧನುಷ್ ಕೋಟಿಯನ್ನು ಕನೆಕ್ಟ್ ಮಾಡುತ್ತಾ. ಸೊ ಅದು ಪಾಕ್ ಸ್ಟ್ರೇಟ್ ಆಗಿರೋದು. ಅದರೊಟ್ಟಿಗೆ ಇನ್ನೊಂದು ಏನು ಕಂಡು ಬರ್ತಾರೆ ಪಂಬನ್. ಹೌದಾ? ಪಂಬನ್ ಸೇತುವೆ ಕಂಡು ಬರ್ತದೆ. ಆಮೇಲೆ ಯಾವುದು ಸೇತು ಸಮುದ್ರಂ ಕಂಡು ಬರ್ತದೆ. ಇದರೊಟ್ಟಿಗೆ ಇನ್ನೊಂದು ಕಂಡು ಬರುವಂಥದ್ದು ಏನಂದ್ರೆ ಎಡಮ್ ಬ್ರಿಡ್ಜ್ ಅಂತ ಹೇಳ್ತೀವಿ ನಾವು. ಈ ಭಾಗದಲ್ಲಿ ಎಡಮ್ ಬ್ರಿಡ್ಜ್ ಅಂತ ಕಂಡು ಬರ್ತದೆ. ಎಡಮ್ ಬ್ರಿಡ್ಜ್ ಅಂದ್ರೆ ಏನು ಅಂದ್ರೆ ಅಲ್ಲಿ ಸೇತುವೆ ಇದೆಯಾ? ಇಲ್ಲ. ಏನಿದೆ ಅಂತಂದ್ರೆ ಏನಿದೆ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ದ್ವೀಪಗಳು ಕಂಡು ಬರ್ತವೆ. ಇದನ್ನ ಏನಂತ ಕರೀತಾರೆ? ಎಡಮ್ ಬ್ರಿಡ್ಜ್ ಅಂತ ಈ ಶ್ರೀಲಂಕಾದ ಭಾಗದಲ್ಲಿ ಗುರುತಿಸ್ತಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಮಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಇದನ್ನು ಹೊರತುಪಡಿಸಿದ್ರೆ ಇನ್ನು ಡ್ಯೂರಾಂಡ್ ರೇಖೆ. ಹೌದಾ? ಡ್ಯೂರಾಂಡ್ ರೇಖೆ ಇಂಪಾರ್ಟೆಂಟ್ ಆಗ್ತದೆ. ಡ್ಯೂರಾಂಡ್ ರೇಖೆಯಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದೇನೆಂದ್ರೆ ಇದು ಅಫ್ಘಾನಿಸ್ತಾನ ಮತ್ತು ಭಾರತದ ಮಧ್ಯೆ ಇರ್ತಕ್ಕಂಥ ಒಂದು ರೇಖೆ. ಸೊ ಡ್ಯೂರಾಂಡ್ ರೇಖೆ ಎಲ್ಲಿದೆ ಅಂತಂದ್ರೆ ಡ್ಯೂರಾಂಡ್ ಲೈನ್ ಅಂತ ನಾವು ಕರಿತೀವಿ. ಇದಿರೋದು ಎಲ್ಲಿ ಅಂತಾರೆ ಈ ಒಂದು ಭಾಗ. ಆಕ್ಚುಲಿ ಇದು ಡ್ಯೂರಾಂಡ್ ಲೈನ್ ಏನಿದೆಯಲ್ಲ ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ್ ಅಷ್ಟೆಲ್ಲ ಭಾರತಕ್ಕೂ ಕೂಡ ಸಂಬಂಧ ಬರುತ್ತೆ. ಸೊ ಒಟ್ಟಾರೆಯಾಗಿ ಈ ಡ್ಯೂರಾಂಡ್ ಲೈನ್ ಅನ್ನ ಎಳೆಯಲ್ಪಟ್ಟಿದೆ. ಯಾರು ಇದ್ರ ಈ ಸಮಿತಿಯ ಡ್ಯೂರಾಂಡ್ ಅವರ ಪೂರ್ಣ ಹೆಸರು ಏನಂತಂದ್ರೆ ಹೌದಾ ಹೆನ್ರಿ ಮಾರ್ಟಿಮರ್ ಡ್ಯೂರಾಂಡ್ ಅಂತ ನಾವು ಕರಿತೀವಿ. ಹೆನ್ರಿ ಮಾರ್ಟಿಮರ್ ಡ್ಯೂರಾಂಡ್ ಅಂತ ಕರಿತೀವಿ ಇವರನ್ನ. ಈ ಸಮಿತಿಯ ಅಧ್ಯಕ್ಷರಾಗಿದ್ರು. ಇವರು ಆ ಲೈನ್ ಅನ್ನ ಎಳೆದಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಂಪಾರ್ಟೆಂಟ್ ಆಗೋದು ಇದನ್ನು ಎಳೆದಿದ್ದು ಯಾವಾಗ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ 1893ರ ಸುಮಾರಿಗೆ ಇದನ್ನ ಲೈನ್ ಅನ್ನ ಹಾಕಿದ್ದಾರೆ. ಇದಾದ್ಮೇಲೆ ಇಂಪಾರ್ಟೆಂಟ್ ಆಗೋ ಪಾಯಿಂಟ್ ನಮಗೆ ಏನಂತಂದ್ರೆ ಇದು 3 ರಾಷ್ಟ್ರಗಳಿಗೆ ಸಂಬಂಧ ಬರುತ್ತೆ. ಒಂದು ಪಾಕ್ಗೂ ಕೂಡ ಸಂಬಂಧ ಬರುತ್ತೆ. ಸೊ ಭಾರತಕ್ಕೂ ಸಂಬಂಧ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಯಾವುದು ಅಫ್ಘಾನಿಸ್ತಾನಕ್ಕೂ ಸಂಬಂಧ ಬರುತ್ತೆ. ಸೊ ಇಷ್ಟು ಇದು ಲೈನ್ಗಳ ಬಗ್ಗೆ. ಇನ್ನು ನಂತರದಲ್ಲಿ ಮತ್ತೆ ನಾವು ಇದರ ಮುಂದುವರೆದ ಭಾಗದಲ್ಲಿ ಏನು ಮಾಡೋಣ, ಜಲರಾಶಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸೊ ಜಲರಾಶಿಗಳು ಯಾವೆಲ್ಲ ಬರ್ತವೆ ಅಂತಂದ್ರೆ ಜಲರಾಶಿಗಳು ಬಂದಾಗ ನಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ ಜಲರಾಶಿ ಅಂತಂದಾಗ ಹೌದಾ ಜಲರಾಶಿ ಅಂದಾಗ ನಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ ಜಲರಾಶಿ
ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಜಲರಾಶಿಯಲ್ಲಿ ಜಲರಾಶಿ ಅಂದಾಗ ಇಲ್ಲಿ ಏನು ಕಂಡಿದ್ರೆ ಬಂಗಾಳ ಕೊಲ್ಲಿ ಕಂಡು ಬರ್ತದೆ. ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಕಂಡು ಬರ್ತದೆ. ಸೊ ಹಿಂದೂ ಮಹಾಸಾಗರ ಪಶ್ಚಿಮ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಕಂಡು ಬಂದ್ರೆ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ, ಕಂಡು ಬರ್ತದೆ. ಸೊ ಇಲ್ಲಿ ನಮಗೆ ಶ್ರೀಲಂಕಾ ಕಂಡು ಬರ್ತದೆ. ಒಂದು ಇಂಪಾರ್ಟೆಂಟ್ ಆಗಿ ನಾವು ಏನು ತಿಳ್ಕೊಬೇಕಿದ್ರಲ್ಲಿ ಅಂತಂದ್ರೆ, ಜಲಮೇರೆಗಳಂದಾಗ ಇಲ್ಲಿಂದ ಪ್ರಾರಂಭ ಆಗಿ ನಮಗೆ ಇಲ್ಲಿಗೆ ಅಂತ್ಯ ಆಗುತ್ತಾ. ಇಲ್ಲಿಗೆ ಅಂತ್ಯ ಆಗುವಾಗ ಎಷ್ಟಿದೆ ಇದ್ರ ಒಟ್ಟಾರೆ ಜಲಮೇರೆ ಅಂದ್ರೆ ಜಲಮೇರೆಗಳು. ಸೊ ಜಲಮೇರೆಗಳು ಅಂದಾಗ ಒಟ್ಟಾರೆಯಾಗಿ ಉದ್ದ ಎಷ್ಟಿದೆ ಇಲ್ಲಿಂದ ಅಂತಂದ್ರೆ, ಇದು ಈ ಭಾಗವನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತಂದ್ರೆ 6100 ಕಿಲೋಮೀಟರ್ ಕಂಡು ಬರ್ತದೆ. ಸೊ 6100 ಕಿಲೋಮೀಟರ್ ಕಂಡು ಬರ್ತದೆ. ಒಂದು ವೇಳೆ ಏನಾದರೂ ನಾವು ಈ ಭಾಗವನ್ನು ಸುತ್ತಾಕಿ ಹೋದ್ರೆ, ಹೌದಾ, ಅಂಡಮಾನ್ ನಿಕೋಬಾರನ್ನ ನಾವು ಏನಾದರೂ ಸುತ್ತಾಕಿ ತೆಗೆದುಕೊಂಡು ಹೋದ್ರೆ ನಮ್ಗೆ ಏನ್ ಕಂಡು ಬರ್ತದೆ ಅಂತಂದ್ರೆ ಜಲಮೇರೆಯಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಅದು 7516.6 ಕಿಲೋಮೀಟರ್ ಅಂತ ಕಂಡು ಬರ್ತದೆ. ಸೊ 7516 ಹೌದಾ 6 ಕಿಲೋಮೀಟರ್ ಕಂಡು ಬರ್ತದೆ. ಇದಾದ್ಮೇಲೆ ನಮಗೆ ಎಷ್ಟು 12 ನಾಟಿಕಲ್ ಮೈಲ್ ಏನು ಕಂಡು ಬರ್ತದೆ. ನಾಟಿಕಲ್ ಮೈಲ್ಸು ಸಮುದ್ರದ ವ್ಯಾಪ್ತಿ ಕಂಡು ಬರ್ತದೆ. ಅದಾದ್ಮೇಲೆ ಹಿಂದೂ ಮಹಾಸಾಗರ, ಏಕೈಕ ಇಡೀ ಜಗತ್ತಿನಲ್ಲಿಯೇ ರಾಷ್ಟ್ರದ ಹೆಸರಿನಲ್ಲಿರ್ತಕ್ಕಂಥ, ಒಂದು ಧರ್ಮದ ಹೆಸರಿನಲ್ಲಿರ್ತಕ್ಕಂಥ ಸಾಗರ ಅಂದರೆ ಅದು ಹಿಂದೂ ಮಹಾಸಾಗರ. ಅದಾದ್ಮೇಲೆ ನಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲಿ ಕಂಡು ಬರ್ತವೆ. ಸೊ ಇಲ್ಲಿ ಯಾವ ಕಂಡು ಬರ್ತವೆ ಅಂತಂದ್ರೆ ನಮಗೆ ಕಂಡು ಬರೋದು ಯಾವುದು, ಲಕ್ಷದ್ವೀಪ್ ಮತ್ತು ಮಿನಿಕಾಯಿಗಳು ಕಂಡು ಬರ್ತವೆ. ಸೊ ಇಲ್ಲಿ ನಮಗೆ ಏನು ಕಂಡು ಬರ್ತದೆ, ಮಾಲ್ಡೀವ್ಸ್ ಕಂಡು ಬರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಜಲ ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಂದ್ರೆ ಗುಜರಾತ್ ಅಂತ ಹೇಳ್ಬೇಕಾಗತ್ತೆ. ಸೊ ನಮ್ಮ ಕರ್ನಾಟಕ ಎಷ್ಟು ಒಳಗೊಂಡಿದೆ ಅಂತಂದ್ರೆ ಇದು 320 ಕಿಮಿ. ಇದನ್ನ ಏನ್ ಮಾಡಿದ್ದಾರೆ, ಒಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಹೌದಾ, ಎಷ್ಟು ಅಂತ ಒಂದು ಬಾರಿ ಏನ್ ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಸೊ ಇದಾದ್ಮೇಲೆ ನಮ್ಗೆ ಇಂಪಾರ್ಟೆಂಟ್ ಆಗೋ ಪಾಯಿಂಟ್ ಏನಂತಂದ್ರೆ, ನೆರೆ ರಾಷ್ಟ್ರಗಳ ಬಗ್ಗೆ ನಾವು ಏನ್ ಮಾಡ್ಬೇಕಾಗುತ್ತಾ, ಅಧ್ಯಯನ ಮಾಡ್ಬೇಕಾಗುತ್ತಾ. ನೆರೆ ರಾಷ್ಟ್ರಗಳು ಯಾವೆಲ್ಲ ಬರ್ತವೆ ಅಂತ ನೋಡೋಣ. ಆದ್ರೆ ಒಂದು ಇಲ್ಲಿ ಏನಂದ್ರೆ ಗ್ರೇಟ್ ನಿಕೋಬಾರ್ ನಾವು ನೋಡ್ಬೇಕಾದ್ದು. ಗ್ರೇಟ್ ನಿಕೋಬಾರ್, ಅಂಡಮಾನ್ ನಿಕೋಬಾರ್ ಅಲ್ಲಿ ಅನೇಕ ನ್ಯಾಷನಲ್ ಪಾರ್ಕ್ಗಳು ಬರ್ತವೆ. ಹೌದಾ, ಗಲಾತಿಯಾ ನ್ಯಾಷನಲ್ ಪಾರ್ಕ್ ಬರುತ್ತೆ, ಗಾಂಧಿ ಮೆರೈನ್ ನ್ಯಾಷನಲ್ ಪಾರ್ಕ್ ಬರುತ್ತೆ. ಹೌದಾ, ಅನೇಕ. ಮತ್ತೆ ಇನ್ನೊಂದು ಇಲ್ಲಿ PVTGಗಳು ಕಂಡು ಬರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಇವ್ರಿಗೆ ಅಲ್ಲಿ ಕಂಡು ಬರ್ತಾರೆ. ಅಂದ್ರೆ ಅಂಡಮಾನೀಸ್, ನಿಕೋಬಾರೀಸ್, ಜಾರ್ವಾ, ಶಾಂಪೇನ್ ಅನೇಕರು ಕಂಡು ಬರ್ತಾರೆ. ಇದನ್ನ ಏನ್ ಮಾಡಿದರೆ, ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. PVTGs ಎಷ್ಟಿದೆ ಅಂತಂದ್ರೆ ಭಾರತದಲ್ಲಿ ಇರೋದೇ ಒಟ್ಟಾರೆಯಾಗಿ 75 ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಗಳಿದಾವೆ. ಇದಕ್ಕಿಂತಲೂ ಜಾಸ್ತಿ ಇಲ್ಲ, ನೆನಪಿರಲಿ. ಸೊ ಇದು ಜಲಗಡಿಗೆ ಸಂಬಂಧಪಟ್ಟಂತೆ ಎಷ್ಟಾಯ್ತು, 12 ನಾಟಿಕಲ್ ಮೈಲ್ ಏನಿದೆ ಭಾರತದ ಜಲಮೇರೆ ಇದೆ. ಸೊ ಇದರಲ್ಲಿ ಜಲಗಡಿಯನ್ನ ಹೊಂದಿರತಕ್ಕಂಥ ಅಂದ್ರೆ ಶ್ರೀಲಂಕಾ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಮಾಲ್ಡೀವ್ಸು, ಥೈಲ್ಯಾಂಡು, ಸೊ ಇಂಡೋನೇಷ್ಯಾ ಬರುತ್ತೆ, ಮಯನ್ಮಾರ್ ಬರ್ತದೆ. ಸೊ ಜಲಗಡಿ ಮತ್ತು ಭೂಗಡಿಯನ್ನ ಹೊಂದಿರತಕ್ಕಂಥದ್ದು ಯಾವ್ದಂತಾರೆ, ಇಲ್ಲಿ ಬಾಂಗ್ಲಾದೇಶು, ಇಲ್ಲಿ ಪಾಕಿಸ್ತಾನ, ಇಲ್ಲಿ ಮ್ಯಾನ್ಮಾರ್. ಇವು 3 ರಾಷ್ಟ್ರಗಳು ಏನು ಕಂಡು ಬರ್ತವೆ ನಮಗೆ ಇಂಪಾರ್ಟೆಂಟ್ ಆಗಿ ಜಲಗಡಿ ಮತ್ತು ಭೂಗಡಿಯನ್ನ ಹೊಂದಿದಾವೆ. ಭಾರತದೊಂದಿಗೆ ಜಲಗಡಿ ಮತ್ತು ಭೂಗಡಿಯನ್ನ ಇಷ್ಟು ಹೊಂದಿದ್ದಾವೆ. ಸೊ ನೆರೆ ರಾಷ್ಟ್ರಗಳ ಬಗ್ಗೆ ಅಧ್ಯಯನ ಮಾಡೋಣ. ಒಂದೊಂದಾಗಿ ನೆರೆ ರಾಷ್ಟ್ರಗಳನ್ನ ನೋಡ್ಕೊಂಡು ಹೋಗೋಣ. ಸೊ ನೆರೆ ರಾಷ್ಟ್ರಗಳಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವ್ದಂತಾರೆ, ಒಂದು ಪಾಕ್. ಸೊ ಪಾಕಿಸ್ತಾನ ಅಂತ ಕರಿತೀವಿ. ಭಾರತದಿಂದ ಏನಾಗಿದೆ, ಇದು ಡಿವೈಡ್ ಆಗಿ ಹೊಸ ರಾಷ್ಟ್ರ ಆಗಿ ಸೃಷ್ಟಿಯಾಗಿದೆ. ಸೊ ಭಾರತದೊಂದಿಗೆ ಇದು ಎಷ್ಟು ಕಿಲೋಮೀಟರ್ ಗಡಿಯನ್ನು ಹೊಂದಿದೆ ಅಂದರೆ 3310 ಕಿಲೋಮೀಟರ್ ಗಡಿಯನ್ನು ಹೊಂದಿದ್ದು. ಪಾಕಿಸ್ತಾನದ ರಾಜಧಾನಿ ಯಾವುದಂದ್ರೆ ಇಸ್ಲಾಮಾಬಾದ್.
ಇಸ್ಲಾಮಾಬಾದ್ ಏನಾಗಿದೆ ಇದರ ರಾಜಧಾನಿಯಾಗಿದೆ. ಇಸ್ಲಾಮಾಬಾದ್ ಇದರ ರಾಜಧಾನಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು LOC ಅನ್ನು ಕಾಣ್ತೀವಿ, ಲೈನ್ ಆಫ್ ಕಂಟ್ರೋಲ್ ಅನ್ನು ಕಾಣ್ತೀವಿ. ಸೊ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅನ್ನು ಕಂಡು ಬರುತ್ತೆ ಇದರೊಟ್ಟಿಗೆ. ಸೊ ಹರಿಸಿಂಗ್ ಏನಿದೆ ಭಾರತವನ್ನು ಸೇರ್ತಾನೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮೂಲಕ. ಈತ ಏನ್ ಮಾಡ್ತಾನೆ ಭಾರತವನ್ನ ಸೇರ್ತಾನೆ. ಸೊ 1949ರಲ್ಲಿ ಏನಾಗುತ್ತೆ ಅಂದ್ರೆ 1949ರಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಲೈನ್ ಆಫ್ ಅಂದ್ರೆ ಸೀಸ್ ಫೈರ್ ಅನ್ನ ಕನ್ಸಿಡರ್ ಮಾಡುತ್ತಾ. ಸೊ ಕದನ ವಿರಾಮವನ್ನು ಘೋಷಿಸಿ ಏನು ಶಾಂತಿಯನ್ನು ಕಾಪಾಡುತ್ತಾ. ಅದೇ ಆಕ್ಚುಯಲ್ ಕಂಟ್ರೋಲ್ ಆಗಿ ಉಳ್ಕೊಂಡು ಬಿಡುತ್ತೆ. ಅದನ್ನು ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಷಯ. ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಂದ್ರೆ ಬಾಂಗ್ಲಾದೇಶ್ ಬಂದಾಗ ಹೇಳ್ತೀನಿ ಅದನ್ನ, ಯಾಕಂದ್ರೆ 1947ರಿಂದ 71ರವರೆಗೂ. ಸೊ ಆ ವಿಷಯವನ್ನ ಅಲ್ಲಿ ನೋಡೋಣ. ಸೊ ಎರಡನೇದಾಗಿ ಯಾವ್ದು ಕಂಡು ಬರ್ತದೆ ಅಂದ್ರೆ ಅಫ್ಘಾನಿಸ್ತಾನ್ ಅಂತ ಏನ್ ಕರಿತೀವಿ. ಸೊ ಅಫ್ಘಾನಿಸ್ತಾನ ಅಂದಾಗ ನಮಗೆ ನೆನಪಾಗೋದು ಎಷ್ಟಂದ್ರೆ ಇದಿರೋದೇ 80 ಕಿಲೋಮೀಟರ್. ಇದು ಯಾವ ಗಡಿ ರೇಖೆಯನ್ನು ಹೊಂದಿದೆ ಅಂದ್ರೆ ಡ್ಯೂರಾಂಡ್ ಗಡಿ ರೇಖೆಯನ್ನು ಒಳಗೊಂಡಿದೆ. ಸೊ ಭಾರತದೊಂದಿಗೆ ಡ್ಯೂರಾಂಡ್, ಹೌದಾ, ಡ್ಯೂರಾಂಡ್ ಗಡಿ ರೇಖೆಯನ್ನು ಹೊಂದಿದೆ. ಡ್ಯೂರಾಂಡ್ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ಇದು. ಸೊ ಇದರ ರಾಜಧಾನಿ ಯಾವುದಂತಂದ್ರೆ ಕಾಬೂಲ್ ಇದರ ರಾಜಧಾನಿ. ಇದರ ಪ್ರಾಚೀನ ಹೆಸರು ಏನಂದ್ರೆ ಗಾಂಧಾರ ಅಂತ ಕರಿತಿದ್ರು. ಸೊ ಗಾಂಧಾರ ಇದರ ಪ್ರಾಚೀನ ಹೆಸರಾಗಿತ್ತು. ಮೂರನೇದಾಗಿ ನಾವು ಯಾವ್ದು ನೋಡ್ತೀವಿ ಅಂತಂದ್ರೆ ಚೀನಾ. ಸೊ ಚೀನಾ ಅಂದ ತಕ್ಷಣ ಇದರ ಗಡಿ ಉದ್ದ ಎಷ್ಟಿದೆ ಅಂದ್ರೆ 3917 ಕಿಲೋಮೀಟರ್ ಗಡಿಯನ್ನ ಭಾರತದೊಂದಿಗೆ ಹಂಚಿಕೊಂಡಿದೆ. ಇದೇನ್ ಮಾಡಿದೆ, ಹುಂಜಾ ಗಿಲ್ಗಿಟ್ ಅಂತ ಬರುತ್ತೆ ಕಾಶ್ಮೀರದ ಪ್ರದೇಶದಲ್ಲಿ. ಹುಂಜಾ ಗಿಲ್ಗಿಟ್ ಭಾಗವನ್ನ ಯಾರಿಗೆ ಬಿಟ್ಕೊಟ್ಟಿದೆ ಪಾಕಿಸ್ತಾನ ಅಂತಂದ್ರೆ ಈ ಚೀನಾದವರಿಗೆ ಬಿಟ್ಕೊಟ್ಟಿದೆ. ತದನಂತರದಲ್ಲಿ 1962ರ ಯುದ್ಧದಲ್ಲಿ ಏನ್ ಮಾಡಿದೆ, ಚೀನಾ ಭಾರತದ ಕೆಲವು ಪ್ರದೇಶಗಳನ್ನ ಆಕ್ರಮಿಸಿಕೊಂಡಿದೆ. ಅದನ್ನ ನಾವು ಏನಂತ ಕರಿತೀವಿ, ಅಕ್ಸಾಯಿ ಚೀನ್ ಅಂತ ಕರಿತೀವಿ. ಅಕ್ಸಾಯಿ ಚೀನ್ ಪ್ರದೇಶ ಅಂತ ಕರೀತಾರೆ. ಸೊ ಅದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಇಲ್ಲಿಗೆ ಸಂಬಂಧಪಟ್ಟಂತೆ ಮ್ಯಾಕ್ಮೋಹನ್ ಗಡಿರೇಖೆ ಇದರೊಟ್ಟಿಗೆ ಇದೆ. ಆದರೆ ಚೀನಾದವರು ಒಂದು BRI ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ ನಾವು. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು 4ನೇ ರಾಷ್ಟ್ರ, ಹೌದಾ, ನೇಪಾಳ ಅಂತ ಹೇಳಬೇಕು. ನೇಪಾಳ ಎಷ್ಟು ಗಡಿಯನ್ನು ಹೊಂದಿದೆ ಅಂತಂದ್ರೆ 1752 ಕಿಲೋಮೀಟರ್ ಗಡಿಯನ್ನು ಹೊಂದಿದ್ದು, ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿದ್ದು. ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಸೊ ಯಾಕೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂದ್ರೆ ಈ ಕಂಟ್ರಿ ಏನಾಗಿದೆ, ನೇಪಾಳು ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಕೆಲವು ಸರಕು ಸಾಮಾನುಗಳನ್ನ ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಇದೇನಾಗಿದೆ ಭಾರತದ ಮೇಲೆ ಏನಂತೀವಿ ನಾವು ಡಿಪೆಂಡ್ ಆಗಿದೆ, ಅಂದ್ರೆ ರಿಲೈಡ್ ಆಗಿದೆ. ಸೊ ಇದು ರಾಜಧಾನಿ ಯಾವುದಂದ್ರೆ ಕಠ್ಮಂಡು. ಇದರ ರಾಜಧಾನಿ ಯಾವುದಂದ್ರೆ ಕಠ್ಮಂಡು. ಸೊ 5ನೇದಾಗಿ ಭೂತಾನ್ ಇದೊಂದು ರಾಜಪ್ರಭುತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿದ್ದು ಇದರ ಕ್ಯಾಪಿಟಲ್ ಯಾವುದಂತಂದ್ರೆ ಥಿಂಪು ಇದರ ರಾಜಧಾನಿಯಾಗಿದ್ದು ಇದು 587 ಕಿಲೋಮೀಟರ್ ಏನಿದೆ ಭಾರತದೊಂದಿಗೆ ಏನನ್ನ ಒಳಗೊಂಡಿದೆ ಅಂತಂದ್ರೆ ಭೂಗಡಿಯನ್ನ ಹೊಂದಿದೆ. ಸೊ ಅದಾದ್ಮೇಲೆ 6ನೇದಾಗಿ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಂದ್ರೆ ಇಷ್ಟು ಎಲ್ಲದರಲ್ಲಿ 6ನೇ ಯಾವ ಗಡಿ ಭಾಗ ಬರ್ತದೆ ಅಂತಂದ್ರೆ ಮ್ಯಾನ್ಮಾರ್ ಅಂತ ನಾವು ಕರಿತೀವಿ. ಮಯನ್ಮಾರ್ ಅಂತ ಕರಿತೀವಿ, ಮ್ಯಾನ್ಮಾರ್ ಅಂತ ಕೂಡ ಕರೀತಾರೆ. ಸೊ ಮ್ಯಾನ್ಮಾರ್. ಸೊ ನಿಮ್ಗೆ ಗೊತ್ತಿದೆ, ಬರ್ಮಾದ ಮಂಡಾಲೆ ಸೆರೆಮನಿಗೆ ತಿಲಕ್ರವರನ್ನ ಏನ್ ಮಾಡಿದ್ರು, ಬಂಧನದಲ್ಲಿಟ್ಟಾಗ ಅವರು ಏನ್ ಮಾಡಿದ್ರು, ಆ ಮಂಡಾಲೆಯ ಸೆರೆಮನಿಯಲ್ಲಿ ಇರುವಾಗಲೇ ಗೀತಾ ರಹಸ್ಯ ಕೃತಿಯನ್ನ ಬರೆದಿದ್ರು. ಸೊ ಅದೇ ಬರ್ಮಾ, ಇದು ಅದನ್ನ ಬರ್ಮಾ ಅಂತಿದ್ರು, ಈಗ ಮ್ಯಾನ್ಮಾರ್ ಅಂತಾರೆ. ಸೊ ಮ್ಯಾನ್ಮಾರ್ಗೆ ಸಂಬಂಧಪಟ್ಟಂತೆ ನಾವು ಹೇಳ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಇದು ಗಡಿಯನ್ನು ಹೊಂದಿದೆ ಅಂದ್ರೆ 1458 ಕಿಲೋಮೀಟರ್ ಗಡಿಯನ್ನು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದು. ಇದು ಏನಾಗಿದೆ ಅಂತಂದ್ರೆ ಮ್ಯಾನ್ಮಾರು ಭೂಗಡಿ ಮತ್ತು ಜಲಗಡಿಯನ್ನು ಕೂಡ ಭಾರತದೊಂದಿಗೆ ಹಂಚಿಕೊಂಡಿದೆ. ಅಷ್ಟೇ ಅಲ್ಲದೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದ್ರೆ ಇದರ ರಾಜಧಾನಿ ಯಾವುದಂದ್ರೆ ಯಾಂಗೂನ್ ಅಂತ ಹೇಳ್ತೀವಿ. ಯಾಂಗೂನ್ ಇದರ ರಾಜಧಾನಿಯಾಗಿದೆ. ಸೊ ಇನ್ನೊಂದು ಯಾವುದಂತಾರೆ ನೆಕ್ಸ್ಟ್ ಬಾಂಗ್ಲಾದೇಶ್. ಸೊ ಇಂಪಾರ್ಟೆಂಟ್ ಆಗೋದು ಯಾವುದಂದ್ರೆ ಈಗ ನಮಗೆ ಬಾಂಗ್ಲಾದೇಶ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಬಾಂಗ್ಲಾದೇಶ್
ಬಾಂಗ್ಲಾ. ಬಾಂಗ್ಲಾ ಅಂತಂದ್ರೆ ಇದು 1947ರಿಂದ 1971ರವರೆಗೆ ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು. 1947ರಿಂದ 1971ರವರೆಗೂ ಏನಾಗುತ್ತೆ, ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಯಾಕೆ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು ಅಂತಂದ್ರೆ ಇದು ಪಾಕಿಸ್ತಾನದ ಒಂದು ಭಾಗವಾಗಿತ್ತು. ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂತ ಕರಿತಿದ್ರು. ಸೊ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಯುದ್ಧ ಆದಾಗ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದಾಗ ಯುದ್ಧದ ಪರಿಣಾಮವಾಗಿ ಏನಾಗುತ್ತಾ, ಬಾಂಗ್ಲಾದೇಶ್ ಹುಟ್ಟಿಕೊಳ್ಳುತ್ತಾ. ಬಾಂಗ್ಲಾದೇಶಿ ಹುಟ್ಟಿಕೊಳ್ಳುತ್ತಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಇದರ ರಾಜಧಾನಿ ಯಾವುದಂದ್ರೆ ಢಾಕಾ. ಸೊ ಢಾಕಾ ಇದರ ರಾಜಧಾನಿಯಾಗಿದೆ. ಇದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಾರೆ, ಇದು ಅತಿ ಹೆಚ್ಚು ಭೂಗಡಿಯನ್ನ ಹೊಂದಿದೆ ಭಾರತದೊಂದಿಗೆ. 4096 ಕಿಲೋಮೀಟರ್ ಭೂಗಡಿಯನ್ನು ಇದು ಹೊಂದಿದ್ದು. ಇದನ್ನ ಏನ್ ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಎಷ್ಟು ಅತಿ ಹೆಚ್ಚು ಉದ್ದದ ಭೂಗಡಿಯನ್ನು ಭಾರತದೊಂದಿಗೆ ಭೂಗಡಿಯನ್ನು ಯಾವ್ದು ಹೊಂದಿದೆ ಅಂತ ಕೇಳಿದಾಗ ನಾವು ಬಾಂಗ್ಲಾದೇಶ್ ಅಂತ ಹೇಳ್ಬೇಕಾಗತ್ತಾ. ಸೊ ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಮತ್ತೆ ಇನ್ನು ಜಲಗಡಿಯಲ್ಲಿ ಬಂದಾಗ ಶ್ರೀಲಂಕಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಶ್ರೀಲಂಕಾ ರಾಮಾಯಣ ಕಾಲದಿಂದಲೂ ಇದೊಂದು ನಮಗೆ ಏನಾಗಿದೆ, ಕನೆಕ್ಟೆಡ್ ಏರಿಯಾ ಇದೊಂದು. ಸೊ ಕನೆಕ್ಟೆಡ್ ಏರಿಯಾ ಏನಾಗುತ್ತೆ ಅಂದರೆ, ಪಾಕ್ ಸ್ಟ್ರೇಟು ಭಾರತ ಮತ್ತು ಏನು ಮಾಡಿದೆ, ಹೌದಾ, ಪಾಕ್ ಸ್ಟ್ರೇಟು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿದೆ. ಸೊ ಇಲ್ಲಿ ಮನ್ನಾರ್ ಅಖಾತ್ ಕೂಡ, ಅಂದರೆ ಮನ್ನಾರ್ ಅಖಾತ್ ಅಥವಾ ಗಲ್ಫ್ ಆಫ್ ಮನ್ನಾರ್ ಅಂತ ಏನು ಕರಿತೀವಿ, ಇದು ಕೂಡ ಕಂಡು ಬರ್ತದೆ. ಸೊ ಅದರೊಟ್ಟಿಗೆ ಕಚ್ತೀವು ದ್ವೀಪು ಅದೇ ಒಂದು ಭಾಗದಲ್ಲಿ ಕಂಡು ಬರುತ್ತೆ. ಮತ್ತೆ ತಮಿಳುನಾಡಿನ ಧನುಷ್ಕೋಟಿಯನ್ನು ಶ್ರೀಲಂಕಾದ ತಾಲೈ ಅಥವಾ ತಲೈ ಮನ್ನಾರ್ವರೆಗೂ ಏನು ಮಾಡಿಸುತ್ತೆ, ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ 1972 ಅಥವಾ 74ರಲ್ಲಿ ಏನಿದೆ, ಕಚ್ತೀವು ದ್ವೀಪ ಏನಾಗಿದೆ, ಶ್ರೀಲಂಕಾಕ್ಕೆ ಹೋಗಿದೆ. ಸೊ ಇದರಲ್ಲಿ ನಮಗೆ ಶ್ರೀಲಂಕಾದೊಟ್ಟಿಗೆ ಪಂಬನ್ ತೋಟ ಕಂಡು ಬರ್ತದೆ. ಪಂಬನ್ ಹೌದಾ, ಪಂಬನ್ ಐಲ್ಯಾಂಡ್ ಅಂತ ನಾವು ಕರಿತೀವಿ. ಆಮೇಲೆ ಅಡಮ್ ಬ್ರಿಡ್ಜ್ ಕಂಡು ಬರ್ತದೆ. ಅಡಮ್ ಬ್ರಿಡ್ಜ್ ಅಂತ ಏನು ಕರಿತೀವಿ, ಬ್ರಿಡ್ಜು ಕಂಡು ಬರ್ತದೆ, ಅಡಮ್ ಬ್ರಿಡ್ಜು. ಆಮೇಲೆ ಸೇತು ಸಮುದ್ರ ಅಂತ ಕೂಡ ಕಂಡು ಬರ್ತದೆ, ಸೇತು ಸಮುದ್ರ ಕಂಡು ಬರ್ತದೆ. ಸೊ ಅದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ನಮಗೆ ಗಲ್ಫ್ ಆಫ್ ಮನ್ನಾರು ಮತ್ತೆ ಯಾವುದು ಪಾಕ್ ಸ್ಟ್ರೇಟು ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದ್ರೆ, ಸೊ ಇನ್ನು ಜಲಗಡಿಯಲ್ಲಿ ಇನ್ನು ಇಂಡೋನೇಷ್ಯಾ ಬರ್ತದೆ, ಥೈಲ್ಯಾಂಡ್ ಬರ್ತದೆ. ಸೊ ಅದರೊಟ್ಟಿಗೆ ಮಾಲ್ದೀವ್ಸ್ ಕೂಡ ಕಂಡು ಬರ್ತದೆ. ಸೊ ಇಷ್ಟ ಆದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಂದ್ರೆ, ಇದಾದ್ಮೇಲೆ ಇದರೊಟ್ಟಿಗೆ ನಾವು ಇಂಪಾರ್ಟೆಂಟ್ ಆಗಿ ಏನ್ ಡಿಸ್ಕಷನ್ ಮಾಡ್ಬೇಕಂತಂದ್ರೆ, ನೆಕ್ಸ್ಟ್ ವಿಷಯ ಬಂದು ಏನಾಗುತ್ತೆ ಅಂತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಲ್ಡೀವ್ಸ್ ಅನ್ನ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಮಾಲ್ಡೀವ್ಸ್ ಬಂದಾಗ ನಾವು ಇಂಪಾರ್ಟೆಂಟ್ ಆಗಿ ಏನು ನೋಡ್ಕೋಬೇಕು, ಸೊ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಕಂಡು ಬರ್ತದೆ. ಸೊ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಕಂಡು ಬರ್ತದೆ. ಯಾವ ಭಾಗದಲ್ಲಿ ಅಂತಂದ್ರೆ, ಮಾಲ್ಡೀವ್ಸ್ ಇಲ್ಲಿ ಕಂಡು ಬರ್ತದೆ. ಸೊ ಮಾಲ್ಡೀವ್ಸ್ ನ ರಾಜಧಾನಿ ಯಾವ್ದಂತಾರೆ, ಮಾಲ್ಡೀವ್ಸ್ ನ ರಾಜಧಾನಿ ಅಂತ ಹೇಳ್ತೀವಿ. ಇದೊಂದು ದ್ವೀಪ ಸಮೂಹ ರಾಷ್ಟ್ರವಾಗಿದ್ದು ಹವಳ ದಿಬ್ಬಗಳಿಂದ ಆಗಿದೆ. ಅದನ್ನ ಏನು ಆರ್ಕಿಯೋಪೆಲಿಗೋ ಅಂತ ಕರೀತಾರೆ. ಆರ್ಕಿಪೆಲಿಗೋ ಅಂತ ಕರೀತಾರೆ. ಸೊ ಇದನ್ನ ಆರ್ಕಿಪೆಲಿಗೋ ಅಂತ ಕರೀತಾರೆ. ಸೊ ಇದು ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದ್ರೆ, ಸೊ ಆರ್ಗನೈಸೇಷನ್ಗಳು ಬರ್ತವೆ. ಆರ್ಗನೈಸೇಷನ್ಸ್ ಅಂತ ಏನು ಕರಿತೀವಿ, ಆರ್ಗನೈಸೇಷನ್ಸ್ ಅಂತ ನಾವು ಕರಿತೀವಿ. ಸೊ ಒಂದೇದು ಇಂಪಾರ್ಟೆಂಟ್ ಆಗಿ ಯಾವುದಂದ್ರೆ ಸಾರ್ಕ್ ಅಂತ ಹೇಳಬೇಕು. ಸಾರ್ಕ್ ಅಂದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಚೀನಾವನ್ನು ಹೊರತುಪಡಿಸಿ ಉಳಿದೆಲ್ಲ ರಾಷ್ಟ್ರಗಳು, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಭೂತಾನ್, ನೇಪಾಳ್, ಮತ್ತೆ ಬರ್ಮಾ ಅಥವಾ ಮ್ಯಾನ್ಮಾರ್, ಬಾಂಗ್ಲಾದೇಶ್, ಇಂಡೋನೇಷ್ಯಾ, ಶ್ರೀಲಂಕಾ, ಇವೆಲ್ಲವೂ ಏನಿದಾವೆ ಅಂದರೆ
ಸಾರ್ಕ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಸಾರ್ಕ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಅನೇಕ ಬಾರಿಗೆ ಏನು ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಾದ್ಮೇಲೆ ಇನ್ನೊಂದು ಸಪ್ತ ಅಂತ ಬರುತ್ತೆ, ಎರಡನೇದು ಸಪ್ತ. ಸೌತ್ ಏಷಿಯನ್, ನಾನು ಬರ್ಬಿಡ್ತೀನಿ ನೋಡಿ ಇದನ್ನ, ಸೌತ್ ಏಷಿಯನ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಇದನ್ನ ಕರಿತೀವಿ ನಾವು. ಸೊ ಟ್ರೇಡ್ ಅಗ್ರಿಮೆಂಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆರ್ಗನೈಸೇಷನು. ಸೊ ಅದಾದ್ಮೇಲೆ ವಿಯೆಟ್ನಾಮು, ಥೈಲ್ಯಾಂಡು, ಲಾವೋಸು, ಕಾಂಬೋಡಿಯಾ, ಮ್ಯಾನ್ಮಾರ್ಗಳೊಟ್ಟಿಗೆ ಭಾರತ ಏನು ಮಾಡಿದೆ, ಪ್ರವಾಸೋದ್ಯಮದ ಅಭಿವೃದ್ಧಿಗೋಸ್ಕರ ಮಿಕಾಂಗ್ ಗಂಗಾ ಫೋರಮ್ ಅನ್ನ ರೆಡಿ ಮಾಡ್ಕೊಂಡಿದೆ. ಮಿಕಾಂಗ್ ಗಂಗಾವನ್ನ ಸ್ಥಾಪಿಸಿಕೊಂಡಿದೆ. ಮೆಕಾಂಗ್ ಅಂತ ಕೂಡ ಕರೀತಾರೆ, ಮಿಕಾಂಗ್ ಗಂಗಾ ಫೋರಮ್ ಅಂತ ನಾವು ಹೇಳ್ತೀವಿ. ಸೊ ಇದು ಮೂರನೇದು ಇಂಪಾರ್ಟೆಂಟ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಿದೆ. ಮತ್ತೆ ಆಸಿಯಾನ ಕಂಡು ಬರ್ತದೆ. ಸೊ ಯಾವ್ದು ಕಂಡು ಬರ್ತದೆ, ನೆಕ್ಸ್ಟ್ ಆಸಿಯಾನ ಕಂಡು ಬರ್ತದೆ. ಸೊ ಮತ್ತೆ ಅನೇಕ ಸಂಘ ಸಂಸ್ಥೆಗಳು ಇದಕ್ಕೆ ಕಂಡು ಬರ್ತವೆ. ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದೇನಂತಾರೆ, ಭಾರತ ಏನು ಮಾಡುತ್ತಾ, ವಿಶ್ವಸಂಸ್ಥೆಯ ಏನು ಕರೆ ಕೊಟ್ಟರೆ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಕಳಿಸಿಕೊಡುತ್ತಾ. ಯಾವುದೇ ಒಂದು ಸಂದರ್ಭದಲ್ಲಿ ಇರಲಿ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ನಾವು ಕರಿತೀವಿ, ಶಾಂತಿ ಪಾಲನಾ ಪಡೆ. ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಶಾಂತಿ ಪಾಲನಾ ಪಡೆಯನ್ನ ವಿಶ್ವಸಂಸ್ಥೆಗಾಗಿ ಏನು ಮಾಡುತ್ತಾ, ಕಳಿಸಿಕೊಡ್ತಾರೆ. ಸೊ ಅಷ್ಟೇ ಅಲ್ಲ, ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನಿದೆಯಲ್ಲ, ಹೌದಾ, ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿಯಲ್ಲಿ ಭಾರತ ಕಾಯಂ ಸದಸ್ಯತ್ವ ಸ್ಥಾನವನ್ನು ಪಡಿಬೇಕಂತ ಪ್ರಯತ್ನ ಮಾಡ್ತಾ ಇದೆ. ಅದರೊಟ್ಟಿಗೆ ಬಾಕಿದ ಎಲ್ಲ ರಾಷ್ಟ್ರಗಳು ಏನು ಮಾಡ್ತವೆ, ಬೆಂಬಲ ನೀಡ್ತವೆ, ಎಕ್ಸೆಪ್ಟ್ ಚೀನಾ ಏನು ಮಾಡ್ತದೆ, ಬಾಕಿದೆಲ್ಲ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾವೆ. ಸೊ ಅದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಅಡ್ಮಿನಿಸ್ಟ್ರೇಟಿವ್ ಅಂತ ನಾನು ಹೇಳ್ತೀನಿ. ಅಂದರೆ ಆಡಳಿತಾತ್ಮಕ ವಿಭಾಗಗಳನ್ನು ನೋಡ್ಬೇಕಾದ್ರೆ ಭಾರತದಲ್ಲಿ ರಾಜಕೀಯವಾಗಿ ಆಡಳಿತಾತ್ಮಕ ವಿಭಾಗಗಳು ಯಾವೆಲ್ಲ ಕಂಡು ಬರ್ತವೆ ಅಂತಂದ್ರೆ, ಸೊ ಒಂದು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಅಂತ ಏನು ಕರಿತೀವಿ, ಆಡಳಿತಾತ್ಮಕ ವಿಭಾಗ ಅಂದಾಗ ವಿಭಾಗಗಳು. ಸೊ ಆಡಳಿತಾತ್ಮಕ ವಿಭಾಗಗಳು ಅಂದಾಗ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ. ಸೊ 2000ನೇ ಇಸ್ವಿವರೆಗೂ ಕೂಡ ಸೃಷ್ಟಿಯಾಗಿದ್ದಾವೆ. 2000ನೇ ಇಸ್ವಿ ಏನಿದೆಯಲ್ಲ, 2000ನೇ ಇಸ್ವಿಯೊಳಗೆ 3 ರಾಜ್ಯಗಳು ಸೃಷ್ಟಿಯಾಗಿದ್ದಾವೆ. ಅಂದರೆ ಮಧ್ಯಪ್ರದೇಶನ, ಉತ್ತರ ಪ್ರದೇಶನ ಡಿವೈಡ್ ಮಾಡಿ ಉತ್ತರಾಂಚಲವನ್ನು ಸೃಷ್ಟಿಸಿದರೆ, ಮಧ್ಯಪ್ರದೇಶನ ಡಿವೈಡ್ ಮಾಡಿ ಯಾವುದನ್ನು, ಛತ್ತೀಸ್ಗಢನ್ನು, ಅಥವಾ ನೆಕ್ಸ್ಟು ಇನ್ನೊಂದು ಯಾವುದಂತಾರೆ ಜಾರ್ಖಂಡನ್ನು ಸೃಷ್ಟಿ ಮಾಡ್ತಾರೆ. ಸೊ ಜಾರ್ಖಂಡು, ಛತ್ತೀಸ್ಗಢ ಮತ್ತು ಉತ್ತರಾಂಚಲನ ಸೃಷ್ಟಿಯಾಗುತ್ತೆ 2000ನೇ ಇಸ್ವಿ ಒಳಗೆ. ಸೊ ಒಟ್ಟಾರೆಯಾಗಿ ಈಗ ಸದ್ಯ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಅಂದರೆ 28 ರಾಜ್ಯಗಳು ಕಂಡು ಬರ್ತವೆ. ಸೊ ಎಷ್ಟು ರಾಜ್ಯಗಳಿದ್ದಾವೆ, 28 ರಾಜ್ಯಗಳಿದ್ದಾವೆ. 29 ಇತ್ತು, ಅದು 2019ರಲ್ಲಿ, ಇದನ್ನು ಹೇಳಲೇಬೇಕು, 2019ರಲ್ಲಿ ರೀಆರ್ಗನೈಸೇಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಕ್ಟ್ 2019 ಪ್ರಕಾರ ಏನಾಗುತ್ತೆ ಅಂದರೆ, ಜಮ್ಮು ಆ್ಯಂಡ್ ಕಾಶ್ಮೀರನ್ನು JNK ಏನಂತ ಮಾಡಿದ್ದಾರೆ, ಯೂನಿಯನ್ ಟೆರಿಟರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. 2 ಯೂನಿಯನ್ ಟೆರಿಟರಿ ಇದರಲ್ಲಿ ಕಂಡು ಬರ್ತವೆ. ಒಂದು J&K ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಇನ್ನೊಂದು ಲದಾಖ್. ಹೌದಾ, ಲಡಾಖ್ ಮತ್ತು ಲೇಹ ಕಂಡು ಬರ್ತದೆ. ಸೊ ಕಾರ್ಗಿಲ್, ಹೌದಾ, ಇನ್ನು ಉಳಿದಿದ್ದ ಪ್ರದೇಶಗಳೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತವೆ. ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಕೊನೆಯದಾಗಿ ರಾಜ್ಯ ಯಾವುದು ಸೃಷ್ಟಿಯಾಗಿತ್ತು ಅಂತಾರೆ, ಜೂನ್ 2014ರಂದು ಆಂಧ್ರ ಪ್ರದೇಶವನ್ನು ಡಿವೈಡ್ ಮಾಡಿ ತೆಲಂಗಾಣವನ್ನು ಸೃಷ್ಟಿಸಲಾಗಿದೆ. ಆಂಧ್ರ ಪ್ರದೇಶವನ್ನು ಡಿವೈಡ್ ಮಾಡಿ ತೆಲಂಗಾಣವನ್ನು ಸೃಷ್ಟಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ. ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದ್ರೆ, ಒಂದು NCR ಅಂತ ಹೇಳ್ತೀವಿ ನಾವು, NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಇದ್ರದ್ದು ಕೂಡ ಏನು ಮಾಡಿದ್ದಾರೆ, ಸ್ಟ್ಯಾಂಡ್ ಫಾರ್ಮ್ ಅನ್ನ ಅನೇಕ ಬಾರಿ ಕೇಳಿದ್ದಾರೆ. ತೆಲಂಗಾಣ ಯಾವಾಗ ರಾಜ್ಯ ರಚನೆ ಆಯಿತು ಅಂತ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಈಗ ಇಂಪಾರ್ಟೆಂಟ್ ಆಗಿ ಇರೋದು ಯಾವುದಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ, ಲಡಾಖ್ ಮತ್ತು ಹೌದಾ, ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚಂಪಾ ಅಂತೇಳಿ ಯಾವುದು ಜನಾಂಗ ಕಂಡು ಬರ್ತದೆ. ಚಂಪಾ ಅಂತಕ್ಕಂಥ ಬುಡಕಟ್ಟು ಜನಾಂಗ, ಚಂಪಾ ಅಂತಕ್ಕಂಥದ್ದು, ಇವರು ಪ್ಯಾಸ್ಮಿನಾ ಶಾಲ್ಗಳನ್ನು ಹೊಲಿತಾರೆ.
ಪ್ಯಾಸ್ಮಿನಾ ಗೋಟ್ಗಳಿಂದ. ಸೊ ಇದನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಆಲ್ರೆಡಿ, ಹೌದಾ? ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನೆನಪಿದ್ರೆ ನಿಮಗೆ NCR ಅಂದರೆ ಏನು, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕೂಡ ಕರೀತಾರೆ, NCT ಅಂತ ಕೂಡ ಕರೀತಾರೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಅದನ್ನು ನಾವು ದೆಹಲಿ ಅಂತ ಹೇಳಬೇಕಾಗುತ್ತೆ, ದೆಹಲಿ. ಸೊ ದೆಹಲಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಮಗೆ ಏನು, ದೆಹಲಿಯನ್ನು ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡ್ತಾರೆ, ಆಡಳಿತವನ್ನು ಮಾಡ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಇದಕ್ಕೆ ವಿಶೇಷ ಸ್ಥಾನ ಇದೆ. ಸೊ ಇದಕ್ಕೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಉಳಿದ ಮಾಹಿತಿಯನ್ನು ಏನು ಮಾಡೋಣ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.